ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲಕೇಶಿ ಕರಿಯರ್ ಅಕಾಡೆಮಿ ವಿಜಯಪುರ. ಸ್ನೇಹಿತರೆ, ನಾವು ಹಿಂದಿನ ಒಂದು ವಿಡಿಯೋ ಕ್ಲಾಸ್ಗಳಲ್ಲಿ ಈ 9ನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎನ್ನುವ ಚಾಪ್ಟರ್ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತ ಕೊನೆಯ ಭಾಗವಾಗಿರ್ತಕ್ಕಂಥ ಅದರ ಮುಂದುವರೆದ ಭಾಗ. ಯಾಕಂದ್ರೆ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ದ್ರವ್ಯದ ಸ್ಥಿತಿಗಳ ಬಗ್ಗೆ ನೋಡಿದೀವಿ. ನಾವು ದ್ರವ್ಯ ಘನ ಮತ್ತು ದ್ರವ ಅನಿಲ ಸ್ಥಿತಿಯಲ್ಲಿ ಯಾವ ರೀತಿಯ ಗುಣಲಕ್ಷಣಗಳನ್ನ ಹೊಂದಿದ್ದು ಅನ್ನೋದರ ಕುರಿತು ಸವಿವರವಾಗಿ ನೋಡಿದ್ದೀವಿ. ಇವಾಗ ದ್ರವ್ಯ ಆ ಘನ ದ್ರವ ಅನಿಲ ಸ್ಥಿತಿಗಳು ಏನಾದರೂ ಬದಲಾವಣೆ ಆಗ್ತವೇನು ಒಂದು ಸ್ಥಿತಿಯಿಂದ. ಯಾಕಂತಂದ್ರೆ ಸುಮಾರಾಗಿ ನಾವು ಯೋಚನೆ ಮಾಡಿದಾಗ ನಮ್ಮಲ್ಲಿ ಒಂದು ಮಂಜುಗಡ್ಡೆ ಇದೆ. ಆ ಮಂಜುಗಡ್ಡೆ ನೀರಾಗಿ ಪರಿವರ್ತನೆ ಆಗುತ್ತೆ, ಪ್ಲಸ್ ಅದು ಏನಾಗುತ್ತೆ ಅಂತಂದ್ರೆ ನೀರಾವಿಯಾಗಿನೂ ಪರಿವರ್ತನೆ ಆಗುತ್ತೆ. ಹಾಗಾದ್ರೆ ಘನ ಸ್ಥಿತಿಯಲ್ಲಿರ್ತಕ್ಕಂತ ಒಂದು ವಸ್ತು ದ್ರವ ಸ್ಥಿತಿಯಾಗಿ ಪರಿವರ್ತನೆ ಆಗೋದು ಮತ್ತು ಅನಿಲ ಸ್ಥಿತಿಯಾಗಿ ಪರಿವರ್ತನೆ ಆಗುವುದಾದ್ರೆ ಯಾವುದರ ಆಧಾರದ ಮೇಲೆ ಈ ವಸ್ತುಗಳು ಪರಿವರ್ತನೆ ಆಗ್ತವೆ ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಅನ್ನು ನಾವು ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಈಗ ಕರ್ಪೂರ ಇದೆ. ಕರ್ಪೂರವನ್ನು ತೆಗೆದುಕೊಂಡಾಗ ಅದು ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತು, ಅದು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಏನಾಗುತ್ತೆ ಅನಿಲ ಸ್ಥಿತಿಗೆ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಮತ್ತೊಂದು ವಸ್ತುವನ್ನ ಯಾವುದು ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಅಸಿಟೋನ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ನಾವು ಮುಟ್ಟಿದಾಗ ತಂಪಿನ ಅನುಭವ ಆಗುತ್ತೆ. ಹಾಗಾದ್ರೆ ತಂಪಿನ ಅನುಭವ ಆಗಿ ನೇರವಾಗಿ ಏನಾಗ್ಬಿಡುತ್ತೆ, ಅದು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಮತ್ತೊಂದು ಉದಾಹರಣೆಯನ್ನು ನೋಡಿದಾಗ ಯಾವುದು ಅಂತಂದ್ರೆ, ಈ ಸೇವಿಂಗ್ ಕ್ರೀಮ್ ನೊರೆಯನ್ನು ಉಂಟು ಮಾಡುತ್ತೆ. ಒಂದು 10 ರಿಂದ 15 ಸೆಕೆಂಡ್ ಅಥವಾ 1 ನಿಮಿಷಗಳ ಕಾಲ ಬಿಟ್ರೆ ಅದು ಸಂಪೂರ್ಣವಾಗಿ ಆರಿ ಹೋಗುತ್ತೆ. ಹಾಗಾದ್ರೆ ಇವೆಲ್ಲವುಗಳ ಬದಲಾವಣೆಯಾಗಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾವುದು? ಆ ಕಾರಣದ ಕುರಿತು ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರಸ್ತುತ ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ಬನ್ನಿ. ಫಸ್ಟ್ ಪಾಯಿಂಟ್, ದ್ರವ್ಯದ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಬದಲಾವಣೆಯಾಗುತ್ತವೆ ಅಂತಂದ್ರೆ ನಿಜವಾಗಿಯೂ ಅವು ಬದಲಾವಣೆಯಾಗುತ್ತವೆ. ಹಾಗಾದ್ರೆ ಯಾವುದರ ಆಧಾರದ ಮೇಲೆ ಆ ದ್ರವ್ಯದ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಬದಲಾವಣೆ ಆಗ್ತವೆ? ಹಾಗಾದ್ರೆ ಯಾವುದರ ಆಧಾರದ ಮೇಲೆ ಅಂತಂದ್ರೆ, ದ್ರವ್ಯದ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ತಾಪಮಾನ ಒಂದೇ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಯಾವುದರ ಮೇಲೆ ಅದು ಬದಲಾವಣೆ ಆಗುತ್ತೆ ಅಂತಂದ್ರೆ, ತಾಪಮಾನದ ಪ್ರಮಾಣದ ದರದ ಮೇಲೆ ಅದು ಬದಲಾವಣೆಯನ್ನ ಆಗುತ್ತೆ. ಹಾಗಾದ್ರೆ ತಾಪಮಾನದ ಮೇಲೆ ದ್ರವ್ಯದ ಸ್ಥಿತಿಗಳು ಬದಲಾವಣೆ ಆಗ್ತವೆ. ಯಾವುದು ಬದಲಾವಣೆ ಆಗುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಸಾಲಿಡ್ ಅಲ್ಲಿ ಇರ್ತಕ್ಕಂತ ವಸ್ತುವನ್ನ ನಾವು ಏನ್ ಮಾಡಬಹುದು ಅಂತಂದ್ರೆ ಲಿಕ್ವಿಡ್ ಸ್ಟೇಜಿಗೆ ತರಬಹುದು. ಹಾಗಾದ್ರೆ ಯಾವುದರ ಸಹಾಯದಿಂದ ಅಂದ್ರೆ, ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಹೀಟ್ ಅನ್ನ ಕೊಡುವುದರ ಮುಖಾಂತರ, ಉಷ್ಣತೆಯನ್ನ ನೀಡುವುದರ ಮುಖಾಂತರವಾಗಿ ನಾವೇನ್ ಮಾಡಬಹುದು, ದ್ರವ ಸ್ಥಿತಿಗೆ ತರಬಹುದು. ಅದೇ ರೀತಿ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಮತ್ತೆ ಹೀಟ್ ಅನ್ನ ಕೊಡುವುದರ ಮುಖಾಂತರವಾಗಿ ನಾವೇನ್ ಮಾಡಬಹುದು ಅಂತಂದ್ರೆ ಗ್ಯಾಸಿಯಸ್ ಸ್ಟೇಜ್ಗೆ ತರಬಹುದು, ಅನಿಲ ಸ್ಥಿತಿಗೆ ಪರಿವರ್ತನೆ ಮಾಡಬಹುದು. ಹಾಗಾದ್ರೆ ಇಲ್ಲಿ ಹೀಟ್ ಉಷ್ಣತೆ ತಾಪವು ಉಷ್ಣತೆ ಒಂದು ಭಾಗ ಆಗಿರುವುದರಿಂದಾಗಿ ತಾಪ ಮುಖ್ಯವಾಗಿ ಕಾರಣವಾಗಿರುತ್ತೆ, ತಾಪಮಾನ ಅಂತ ಹೇಳ್ತೀವಿ ಇಲ್ಲಿ. ಹಾಗಾದ್ರೆ ತಾಪಮಾನದ ಪರಿಣಾಮದ ಮೇಲೆ ಆ ವಸ್ತುಗಳು ಏನಾಗ್ತವೆ ಅಂತಂದ್ರೆ ಬದಲಾವಣೆ ಆಗ್ತವೆ. ಹಾಗಾದ್ರೆ ಯಾವುದರ ಆಧಾರ ಅಂತಂದಾಗ ನಾವು ಒಂದು ಚಿಕ್ಕದಾಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅನ್ನು ನೋಡೋಣ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದ್ದ ವಿಷಯ ಏನು ಅಂತಂದ್ರೆ, ಇವಾಗ ನೋಡಿ, ಇಲ್ಲಿ ಒಂದಿಷ್ಟು ಐಸ್ ಕ್ಯೂಬ್ಗಳಿದಾವೆ. ಇದಕ್ಕೆ ನಾನು ಬನ್ಷನ್ ಬರ್ನರ್ದ ಸಹಾಯದಿಂದ ಅಥವಾ ಮಧ್ಯಸಾರದ ದೀಪದ ಸಹಾಯದಿಂದ ಇದಕ್ಕೆ ನಾನು ತಾಪಮಾನವನ್ನ ನೀಡಿದಾಗ, ಒಳಭಾಗದೊಳಗಡೆ ಮಂಜುಗಡ್ಡೆ ಇದೆ. ಆ ಮಂಜುಗಡ್ಡೆಗೆ ನಾನು ಕ್ರಮೇಣ ತಾಪಮಾನವನ್ನ ನೀಡ್ತಾ ಇದ್ದೀನಿ. ಕ್ರಮೇಣ ಮಂಜುಗಡ್ಡೆಗೆ ತಾಪಮಾನವನ್ನ ನೀಡಿದಾಗ, ನಿರ್ದಿಷ್ಟ ತಾಪಮಾನವನ್ನ ನೀಡಿದಾಗ ಆ ಮಂಜುಗಡ್ಡೆ ಏನಾಗುತ್ತೆ ಅಂತಂದ್ರೆ ನೀರಾಗಿ ಪರಿವರ್ತನೆಯಾಗುತ್ತೆ. ಯಾವಾಗ ಮಂಜುಗಡ್ಡೆ ನೀರಾಗಿ ಪರಿವರ್ತನೆಯಾಗುತ್ತದೆಯೋ ನಂತರ ಮತ್ತೆ ಇನ್ನೂ ಒಂದು ಸ್ವಲ್ಪ ಏನ್ ಮಾಡಬಹುದು ಅಂತಂದ್ರೆ, ಮತ್ತೆ ಅದಕ್ಕೆ ಇನ್ನಿಷ್ಟು ತಾಪಮಾನವನ್ನ ನೀಡಿದಾಗ, ಸಮಯ ಹೆಚ್ಚಿಗೆ ತಗೋಬಹುದು, ಬಟ್ ಹೆಚ್ಚಿಗೆ ತಾಪಮಾನವನ್ನ ನೀಡಿದಾಗ ಇದು ಏನಾಗುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಆವಿಕರಣ ಆಗಿ ಹೋಗುತ್ತೆ. ನೋಡಿ,
ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ಮೊದಲು ಘನ ಸ್ಥಿತಿಯಲ್ಲಿತ್ತು, ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವಿಗೆ ತಾಪಮಾನವನ್ನ ನೀಡಿದಾಗ ದ್ರವ ಸ್ಥಿತಿ ಆಯಿತು, ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವಿಗೆ ಮರಳಿ ತಾಪಮಾನವನ್ನ ನೀಡಿದಾಗ ಏನಾಗುತ್ತೆ ಅಂತಂದ್ರೆ ಅನಿಲ ಸ್ಥಿತಿಯಾಗಿ ಪರಿವರ್ತನೆ ಆಯಿತು. ಇದರ ಒಳಭಾಗದೊಳಗಡೆ ನಾವು ಥರ್ಮೋಮೀಟರ್ ಮಾಪನವನ್ನ ಇಟ್ಟು ಅಬ್ಸರ್ವ್ ಮಾಡ್ತಾ ಹೋದಾಗ ನಮಗೆ ಅನುಭವ ಆಗುತ್ತೆ ಯಾವ ರೀತಿಯಾಗಿ ಇದು ಪರಿವರ್ತನೆಯನ್ನ ತನ್ನ ಸ್ಥಿತಿಯನ್ನ ಪರಿವರ್ತನೆ ಮಾಡಿಕೊಳ್ಳುತ್ತೆ. ಹಾಗಾದ್ರೆ ಹೇಗೆ ಪರಿವರ್ತನೆ ಆಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ಗ್ರಾಫ್ ಮುಖಾಂತರವಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಫಾರ್ ಎಕ್ಸಾಂಪಲ್ -6 -5 -4 -3 -2 -1 0. ಇವಾಗ ನಾವು ಐಸ್ ಇದೆ, ಐಸ್ -6 ಡಿಗ್ರಿ ಒಳಗಡೆ ಇದೆ ಅಂತ ತಿಳ್ಕೊಳ್ಳಿ. -6 ಡಿಗ್ರಿ ಒಳಗಡೆ ಇರ್ತಕ್ಕಂಥ ಐಸಿಗೆ ನಾವೇನಾದ್ರೂ ತಾಪಮಾನವನ್ನ ನೀಡಿದಾಗ, ಈ ತಾಪಮಾನವನ್ನ ನೀಡಿದಾಗ ತಾಪಮಾನ ಏನಾಗುತ್ತೆ ಹೆಚ್ಚಿಗೆ ಆಗ್ತಾ 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 ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೀರಿನ ಅಂಶ ಹಾಗೆ ಬರ್ತಾ ಬರ್ತಾ ಹೋಗುತ್ತೆ. ಯಾಕಂತಂದ್ರೆ ಕಣಗಳು ಯಾವಾಗಲೂ ಚಲನೆಯಲ್ಲಿ ಇರುತ್ತವೆ, ದ್ರವ ಸ್ಥಿತಿಯಲ್ಲಿ ಆಗಲಿ ಘನ ಸ್ಥಿತಿಯಲ್ಲಿ ಆಗಲಿ. ಆದ್ರೆ ಘನ ಸ್ಥಿತಿಯಲ್ಲಿ ಆ ವಸ್ತುಗಳ ನಡುವಿನ ಒಂದು ಸ್ವಲ್ಪ ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಸಾವಕಾಶವಾಗಿ ಚಲನೆಯಲ್ಲಿ ಇರ್ತವೆ. ಬಟ್ ದ್ರವ ಸ್ಥಿತಿಯಲ್ಲಿ ಮಧ್ಯಮ ಪ್ರಮಾಣದೊಳಗಡೆ ಕಣಗಳು ಏನಾಗುತ್ತೆ ಚಲಿಸ್ತವೆ. ಹಾಗೆ ತಾಪಮಾನವನ್ನ ನೀಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ಹಾಗೆ ಹೋಗಿ 0 ಡಿಗ್ರಿಗೆ ಬಂದಾಗ, ಯಾವಾಗ 0 ಡಿಗ್ರಿಗೆ ಬಂದಾಗ ನೀವು ತಾಪಮಾನ ಕಂಟಿನ್ಯೂಸ್ ಆಗಿ ಕೊಟ್ಟರೂ ಸಹಿತ 10 ರಿಂದ 20 ಸೆಕೆಂಡ್ಗಳ ಕಾಲ, ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೋಬಹುದು. ಇದು ಎಕ್ಸಾಕ್ಟ್ ಅಂತಿಲ್ಲ, 10 ರಿಂದ 20 ಇರ್ಬೋದು, 15 ರಿಂದ 30 ಇರ್ಬೋದು. 10 ರಿಂದ 20 ಸೆಕೆಂಡ್ಗಳ ಕಾಲ ಏನಾಗುತ್ತೆ ಅಂತಂದ್ರೆ ಅಲ್ಲಿ ತಾಪಮಾನ ಕಾನ್ಸ್ಟಂಟ್ ಆಗಿರುತ್ತೆ. ಯಾವಾಗ ತಾಪಮಾನ ಕಾನ್ಸ್ಟಂಟ್ ಆಗುತ್ತೆ ಆ ಒಂದು ಸಮಯದೊಳಗಡೆ ಮಂಜುಗಡ್ಡೆ ಸಂಪೂರ್ಣವಾಗಿ ಏನಾಗುತ್ತೆ ಅಂದ್ರೆ ನೀರಾಗಿ ಪರಿವರ್ತನೆ ಆಗುತ್ತೆ. ಯಾವಾಗ ನೀರಾಗಿ ಪರಿವರ್ತನೆ ಆಗುತ್ತೆ ಮತ್ತೆ ಅದಕ್ಕೆ ನೀವು 100 ಡಿಗ್ರಿ ಟೆಂಪರೇಚರ್ ವರೆಗೆ, 100 ಡಿಗ್ರಿ, ಯಾಕಂದ್ರೆ 100 ಡಿಗ್ರಿ ಸೆಂಟಿಗ್ರೇಡ್ ಅನ್ನೋದು ನೀರಿನ ಕುದಿಯುವ ಬಿಂದು, 100 ಡಿಗ್ರಿ ಟೆಂಪರೇಚರ್ ಅನ್ನು ನೀಡಿದಾಗ ಮತ್ತೆ ಅದು ಕುದ್ದು ಆನಂತರ ಅದೇ ತಾಪಮಾನವನ್ನ ನೀವು ಕಂಟಿನ್ಯೂಸ್ ನೀಡಿದಾಗ 100 ಡಿಗ್ರಿ ಆದ ನಂತರ ಮತ್ತೆ ಅದು ಏನಾಗುತ್ತೆ ಕಾನ್ಸ್ಟಂಟ್ ಆಗುತ್ತೆ, ಆವಿಕರಣ ಆಗ್ತಾ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ವಸ್ತುಗಳು ಬದಲಾವಣೆಯನ್ನ ಹೊಂದುತ್ತವೆ. ಹಾಗಾದ್ರೆ ಈಗ ಬದಲಾವಣೆ ಹೊಂದುತ್ತವೆ ಅಂತಂದ್ರೆ ಇದ್ರ ಕುರಿತು ನಾವು ಏನ್ ಸಿಂಪಲ್ ಪಾಯಿಂಟ್ಸ್ ಗಳನ್ನ ನೋಡೋಣ ಅಂತಂದ್ರೆ, ಇವಾಗ ನೋಡಿ ಮಂಜುಗಡ್ಡೆ ಇದೆ, ಆ ಮಂಜುಗಡ್ಡೆಯನ್ನ ಘನ ವಸ್ತು ಅಂತ ತಿಳ್ಕೊಳ್ಳೋಣ. ಈ ಘನ ವಸ್ತುವಿಗೆ ತಾಪಮಾನ ನೀಡಿದಾಗ ಏನಾಗುತ್ತೆ, ಕಣಗಳಿಗೆ ಚಲನ ಶಕ್ತಿ ಉಂಟಾಗುತ್ತೆ. ನೋಡಿ, ಘನ ವಸ್ತುವಿಗೆ ತಾಪಮಾನ ನೀಡಿದಾಗ ಅದರಲ್ಲಿರ್ತಕ್ಕಂಥ ಕಣಗಳಿಗೆ ಚಲನ ಶಕ್ತಿ ಉಂಟಾಗುತ್ತೆ. ಈ ಕಣಗಳಿಗೆ, ಇಲ್ಲಿ ಏನು ಘನಸ್ಥಿತಿ ವಸ್ತುಗಳಲ್ಲಿ ಕಣಗಳು ಇದಾವೆ, ಈ ಕಣಗಳಿಗೆ ಚಲನ ಶಕ್ತಿ ದೊರೆಯುತ್ತದೆ. ಯಾವಾಗ ಇದಕ್ಕೆ ಚಲನ ಶಕ್ತಿ ದೊರೆಯುತ್ತದೆ ಆವಾಗ ಇದರ ವೇಗ ಏನಾಗುತ್ತೆ ಅಂತಂದ್ರೆ ಕಣಗಳ ಚಲನ ಶಕ್ತಿಯ ವೇಗ ಹೆಚ್ಚಿಗೆ ಆಗಿ ಅದು ಏನಾಗುತ್ತೆ ಅಂದ್ರೆ ಕಂಪಿಸ್ತಾ ಇರುತ್ತೆ. ಕಣಗಳ ಚಲನ ಶಕ್ತಿಯ ವೇಗ ಹೆಚ್ಚಾಗಿ ಕಂಪಿಸುವಿಕೆ ಕೂಡ ಏನಾಗುತ್ತೆ ಹೆಚ್ಚಾಗುತ್ತದೆ ಅಥವಾ ವೇಗವಾಗುತ್ತದೆ. ನೋಡಿ, ಘನ ವಸ್ತುವಿಗೆ ತಾಪಮಾನ ನೀಡಿದಾಗ ಘನ ವಸ್ತುವಿನಲ್ಲಿರ್ತಕ್ಕಂಥ ಕಣಗಳಿಗೆ ಚಲನ ಶಕ್ತಿ ಸಿಗುತ್ತೆ. ಯಾವಾಗ ಕಣಗಳಿಗೆ ಚಲನ ಶಕ್ತಿ ಅಂದ್ರೆ ಇದಕ್ಕೆ ನೀವು ತಾಪಮಾನ ನೀಡಿದಾಗ ಸ್ವಲ್ಪ ಸಡಿಲಾಗಿ ನೀರು ದ್ರವ ಸ್ಥಿತಿಯ ರೂಪದ ಕಡೆಗೆ ಬರುವ ಸ್ಥಿತಿಗಿರುತ್ತೆ. ಆ ಬರುವ ಟೈಮ್ ಒಳಗಡೆ ಏನಾಗುತ್ತೆ, ಒಂದು ಚಲನ ಶಕ್ತಿ ಸಿಗುತ್ತೆ. ಅವಾಗ ನೀರು ಏನಾಗ್ಬಿಡುತ್ತೆ ಅಂತಂದ್ರೆ ಕಂಪನಾಂಕಗಳನ್ನು ಸೃಷ್ಟಿ ಮಾಡುತ್ತೆ. ಯಾವಾಗ ಕಂಪನಗಳನ್ನು ಸೃಷ್ಟಿ ಮಾಡುತ್ತೋ ಆ ಟೈಮ್ ಒಳಗಡೆ ಎಲ್ಲಾ ಕಣಗಳು ಏನಾಗ್ಬಿಡುತ್ತೆ ಅಂತಂದ್ರೆ ಫ್ರೀ ಆಗಿಬಿಡುತ್ತವೆ, ಸ್ಥಳಾವಕಾಶ ಸಿಗುತ್ತೆ. ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಎಲ್ಲಾ ಕಣಗಳು ಸ್ವತಂತ್ರವಾಗಿ ಹೋಗ್ತವೆ. ಸ್ವತಂತ್ರವಾಗಿ ಹೋದಾಗ
ತಮ್ಮ ಸ್ಥಾನ ಏನಿದೆ, ಇಲ್ಲಿ ಏನು ಸ್ಥಾನ ಇದೆ ಆ ಸ್ಥಾನವನ್ನ ಬಿಟ್ಟು ಬೇರೆ ಕಡೆಗೆ ಚಲಾವಣೆಯನ್ನ ಮಾಡ್ತಾ 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 ದ್ರವ ಸ್ಥಿತಿಗೆ ಆ ಮಂಜುಗಡ್ಡೆ ಬರುತ್ತೆ. ಯಾವಾಗ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬರುತ್ತೋ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ದ್ರವನ ಅಂತ ಹೇಳಿ ಕರಿತೀವಿ. ಅದನ್ನ ಫ್ಯೂಷನ್ ಅಂತ ಕರೀತಾರೆ. ನೋಡಿ, ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ನಿರ್ದಿಷ್ಟ ತಾಪಮಾನವನ್ನು ನೀಡಿದಾಗ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬಂದಾಗ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ದ್ರವನ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ವಸ್ತುವಿಗೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್, ದ್ರವನ ಬಿಂದು ಅಂತ ಕರೀತಾರೆ. ಮೆಲ್ಟಿಂಗ್ ಪಾಯಿಂಟ್ ಅಂತ ಏನ್ ಕರಿತೀವಿ. ಹಾಗಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಆಗ್ಬೇಕು, ಆ ನೀರು ಮೆಲ್ಟ್ ಆಗ್ತಾ ಆಗ್ತಾ ಹೋಗ್ಬೇಕು. ಮೆಲ್ಟ್ ಆಗ್ತಾ ಆಗ್ತಾ ಹೋಗ್ಬೇಕಾದ್ರೆ ನೀರಿನ ದ್ರವನ ಬಿಂದು ಎಷ್ಟು ಇರುತ್ತೆ? 0 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಹಾಗಾದ್ರೆ ದ್ರವನ ಬಿಂದು ಅಂತಂದ್ರೆ ಏನು ಅಂತಂದ್ರೆ, ನಾವು ನೀರಿಗೇನು ಟೆಂಪರೇಚರ್ ಅನ್ನ ಕೊಟ್ಟಿದ್ದೀವಿ ಅಂದ್ರೆ ಮಂಜುಗಡ್ಡೆಗೆ ಟೆಂಪರೇಚರ್ ಅನ್ನ ಕೊಟ್ಟಿವಿ. ಘನ ಸ್ಥಿತಿಯಲ್ಲಿ ಇರ್ತಕ್ಕಂತ ವಸ್ತು ವಾತಾವರಣದ ಒತ್ತಡದಲ್ಲಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಒಂದು ವಿದ್ಯಮಾನವನ್ನ ನಾವೇನು ಕರಿತೀವಿ ಅಂತಂದ್ರೆ ದ್ರವನ ಬಿಂದು ಅಂತ ಹೇಳಿ ಕರಿತೀವಿ. ನೋಡಿ, ದ್ರವನ ಬಿಂದು ಅಂತಂದ್ರೆ ಏನು ಅಂತಂದ್ರೆ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು, ಘನ ಸ್ಥಿತಿಯಲ್ಲಿರುವ ವಸ್ತು ದ್ರವಿಸುವಾಗ ವಾತಾವರಣದಲ್ಲಿರುವ ಒತ್ತಡದಲ್ಲಿ ಘನ ಸ್ಥಿತಿಯ ವಸ್ತು ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವುದನ್ನು, ಘನ ಸ್ಥಿತಿಯ ವಸ್ತು ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವುದನ್ನು ನಾವೇನ ಕರಿತೀವಿ ಅಂತಂದ್ರೆ ದ್ರವನ ಬಿಂದು ಅಂತ ಹೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗಿರೋದು. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ಅಂದ್ರೆ ಬೇರೆ ಏನಿಲ್ಲ. ಒಂದು ಘನ ಸ್ಥಿತಿಯ ಐಸ್ ಇದೆ, ಅದಕ್ಕೆ ನಾವು ನಿರ್ದಿಷ್ಟ ಟೆಂಪರೇಚರ್ ಅನ್ನು ಕೊಟ್ಟಿರ್ತೀವಿ. ವಾತಾವರಣದ ಒತ್ತಡವೂ ಸಹಿತ ಇರುತ್ತೆ, ಪ್ರತಿಯೊಂದಕ್ಕೂ ಒತ್ತಡ ಬೇಕೇ ಆಗುತ್ತೆ. ವಾತಾವರಣದ ಒತ್ತಡದಲ್ಲಿ ಆ ಘನ ಸ್ಥಿತಿಯ ವಸ್ತು ದ್ರವ ಸ್ಥಿತಿ ಪರಿವರ್ತನೆ ಅಂದ್ರೆ ಮಂಜುಗಡ್ಡೆ ನೀರಾಗುವಿಕೆಯನ್ನ ನಾವೇನ ಕರಿತೀವಿ ಅಂತಂದ್ರೆ ದ್ರವನ ಬಿಂದು ಅಂತ ಹೇಳಿ ಕರಿತೀವಿ. ಕರಗುವಿಕೆ, ದ್ರವನ ಬಿಂದು ಮೀನ್ಸ್ ಬೇರೆ ಏನು ಅಲ್ಲ, ಕರಗುವಿಕೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಟೆಂಪರೇಚರ್ ಕೊಟ್ಟಾಗ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು, ನಾವು ಇದಕ್ಕೆ ಏನು ಐಸಿಗೆ ಟೆಂಪರೇಚರ್ ಅನ್ನ ಕೊಡ್ತಾ ಇದೀವಿ. ಆ ಟೆಂಪರೇಚರ್ ನೇರವಾಗಿ ಮಂಜುಗಡ್ಡೆ ಹೀರಿಕೆ ಮಾಡೋದಿಲ್ಲ. ಹಾಗಾದ್ರೆ ಆ ಟೆಂಪರೇಚರ್ ಅನ್ನ ಹೀರಿಕೆ ಮಾಡತಕ್ಕಂತ ವಸ್ತು ಯಾವುದು? ನಾವೇನಿಲ್ಲಿ ಟೆಂಪರೇಚರ್ ಈ ಫ್ಲಾಸ್ಕಿಗೆ ಕೊಡ್ತಾ ಇದೀವಿ ಅಥವಾ ಒಂದು ಪಾತ್ರೆಗೆ ಟೆಂಪರೇಚರ್ ಅನ್ನ ಕೊಡ್ತಾ ಇದೀವಿ. ಯಾವಾಗ ಈ ಪಾತ್ರೆಗೆ ಟೆಂಪರೇಚರ್ ಕೊಟ್ಟಾಗ ಈ ಪಾತ್ರೆಯ ಉಷ್ಣವನ್ನ ಹೀರಿಕೆ ಮಾಡುತ್ತೆ. ಆ ಪಾತ್ರೆ ಹೀರಿಕೆ ಮಾಡಿರ್ತಕ್ಕಂಥ ಉಷ್ಣವನ್ನ ಕಣಗಳ ಸಹಾಯದಿಂದ, ಉಷ್ಣದ ಕಣಗಳ ಸಹಾಯದಿಂದ ಈ ಮಂಜುಗಡ್ಡೆ ಏನ್ ಮಾಡುತ್ತೆ ಅಂತಂದ್ರೆ ಹೀರಿಕೆ ಆಗುತ್ತೆ. ಯಾಕಂತಂದ್ರೆ ಕಣಗಳ ಆಕರ್ಷಣಾ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ತಾಪ ಹೆಚ್ಚಾದಂತೆ ಕಣಗಳ ನಡುವಿನ ಆಕರ್ಷಣಾ ಸಾಮರ್ಥ್ಯನೂ ಹೆಚ್ಚಿರುತ್ತೆ ಮತ್ತು ಚಲನ ಶಕ್ತಿಯೂ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಟೆಂಪರೇಚರ್ ನೀಡಿದಾಗ ಈ ಪಾತ್ರೆ ಉಷ್ಣವನ್ನ ಹೀರಿಕೆ ಮಾಡ್ಕೊಳ್ಳುತ್ತೆ. ಆ ಉಷ್ಣವನ್ನ ಈ ಒಳಭಾಗದೊಳಗಡೆ ಇರ್ತಕ್ಕಂಥ ಮಂಜುಗಡ್ಡೆ ಏನ್ ಮಾಡುತ್ತೆ ಅಂತಂದ್ರೆ ಹೀರಿಕೆ ಮಾಡಿಕೊಂಡು ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನ ದ್ರವ ಸ್ಥಿತಿಗೆ ತರುತ್ತೆ. ಅದನ್ನ ದ್ರವನ ಅಂತೇಳಿ ಕರಿತೀವಿ. ಇನ್ನು ವಾತಾವರಣದ ಒತ್ತಡದಲ್ಲಿ ಏನಾಗುತ್ತೆ, ಘನ ಇದ್ದದ್ದು ದ್ರವ ಆಯ್ತಂದ್ರೆ ದ್ರವನ ಬಿಂದು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನೀರಿನ ದ್ರವನ ಬಿಂದು ಎಷ್ಟು ಅಂತಂದ್ರೆ 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿ ಕರಿತೀವಿ. ಈ ಪಾಯಿಂಟ್ ನೆನಪಿರ್ಲಿ. ನೀರಿನ ದ್ರವನ ಬಿಂದು ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು ಅಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273.16 ಕೆಲ್ವಿನ್. ಯಾಕಂದ್ರೆ ತಾಪದ ಏಕಮಾನ ಏನು ಕರಿತೀವಿ ಅಂತಂದ್ರೆ ಕೆಲ್ವಿನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂತ ಒಂದು ಪಾಯಿಂಟ್ ಏನು ಅಂತಂದ್ರೆ, ಈಗ ನಮಗೆ ದ್ರವನ ಬಿಂದು ಗೊತ್ತಾಯ್ತು. ಹಾಗಾದ್ರೆ ಆ ನೀರನ್ನ ನಾವು ಕುದಿಸ್ಬೇಕಾಗಿದೆ. ಇನ್ನು ಆ ನೀರನ್ನ ಏನ್ ಮಾಡ್ಬೇಕು, ದ್ರವ ಸ್ಥಿತಿ ಬಂತು, ದ್ರವ ಇದ್ದಿತ್ತು. ನೋಡಿ, ಇವಾಗ ಪರಿವರ್ತನೆ ಯಾವ್ದಾಯ್ತು, ಸಾಲಿಡ್ ದಿಂದ ಲಿಕ್ವಿಡ್ ಆಯ್ತು. ಹಾಗಾದ್ರೆ ಇಲ್ಲಿ ದ್ರವೀಕರಣ ನಮಗೆ ಸಿಕ್ತು. ನೆಕ್ಸ್ಟ್ ಲಿಕ್ವಿಡ್ ದಿಂದ ಏನಾಗ್ಬೇಕು, ಗ್ಯಾಸಿಯಸ್ ಸ್ಟೇಜ್ ಒಳಗಡೆ ಹೋಗ್ಬೇಕು. ಲಿಕ್ವಿಡ್ ದಿಂದ ಗ್ಯಾಸಿಯಸ್ ಅನಿಲ ಸ್ಥಿತಿಗೆ ಬರಬೇಕು. ಹಾಗಾದ್ರೆ
ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ವಸ್ತುಗಳು ಏನಾದ್ರೂ ಬರಬೇಕು ಅಂತಂದ್ರೆ ಒಂದು ಟೆಂಪರೇಚರ್ ಬೇಕು. ಅದು ಯಾವುದು ಅಂತಂದ್ರೆ ಗುಪ್ತೋಷ್ಣ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಿರ್ಲಿ. ಗುಪ್ತೋಷ್ಣ, ಲೆಟೆಂಟ್ ಹೀಟ್ ಅಂತ ಕರಿ. ಹಾಗಾದ್ರೆ ಏನ್ ಸರ್ ಇದು ಗುಪ್ತೋಷ್ಣ? ಗುಪ್ತೋಷ್ಣ ಮೀನ್ಸ್ ಅಡಗಿಕೊಳ್ಳುವುದು ಅಥವಾ ಅಡಗಿಸಿಕೊಳ್ಳುವುದು. ಅಡಗಿಸಿಕೊಳ್ಳುವುದು ಸಿಂಪಲ್. ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಪಾತ್ರೆ ಇದೆ, ಈ ಪಾತ್ರೆ ಒಳಗಡೆ ನೀರಿದೆ, ಇದಕ್ಕೆ ತನ್ನದೇ ಆಗಿರ್ತಕ್ಕಂತ ಒಂದು ಟೆಂಪರೇಚರ್, ಒಂದು ಉಷ್ಣವನ್ನ ನೀಡ್ತಾ ಇದೀವಿ. ಯಾವಾಗ ಈ ನೀರಿಗೆ ಉಷ್ಣವನ್ನ ನೀಡ್ತಾ ಇದ್ದೀವಿ, ಆ ನೀರು ಅನಿಲ ಸ್ಥಿತಿಯಾಗಿ ಪರಿವರ್ತನೆ ಆಗ್ಬೇಕಾಗಿದೆ. ಬಟ್ ಅನಿಲ ಸ್ಥಿತಿಯಾಗಿ ಪರಿವರ್ತನೆ ಆಗ್ಬೇಕಾಗಿದೆ, ಆದರೆ ನೀರು ಈಗ ನೋಡಿ ಬಾಯ್ಲಿಂಗ್ ಪಾಯಿಂಟ್, ನೀರಿನ ಕುದಿಯುವ ಬಿಂದು ಎಷ್ಟು ಅಂದ್ರೆ 100 ಡಿಗ್ರಿ ಸೆಂಟಿಗ್ರೇಡ್, ಅಥವಾ ಇದನ್ನೇ ತಾಪಮಾನವನ್ನಾಗಿ ಹೇಳಿದಾಗ ನಾವೇನಾಗುತ್ತೆ 373 ಕೆಲ್ವಿನ್ ಆಗುತ್ತೆ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗ್ಬೇಕಾಗಿದೆ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಆವೀಕರಣ ಅಂತ ಕರಿತೀವಿ. ಆವೀಕರಣ ಆಗ್ಬೇಕಾದ್ರೆ ಒಂದು ಪಾಯಿಂಟ್ ಏನಾಗಿರ್ಬೇಕು ಅಂತಂದ್ರೆ, ಇಲ್ಲಿ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟಂಟ್ ಇರಬೇಕು. ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟಂಟ್ ಆಗಿ ಇರಬೇಕು. ತಾಪಮಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಉಂಟಾಗಬಾರದು. ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಗುಪ್ತೋಷ್ಣ ಹೇಳುವಾಗ ತಾಪಮಾನದಲ್ಲಿ ವೇರಿಯೇಷನ್ ಆಗಬಾರ್ದು. ತಾಪಮಾನ ಫಾರ್ ಎಕ್ಸಾಂಪಲ್ 100 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಇದು ನೀರು 100 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ತಾಪಮಾನ. ಈ ತಾಪಮಾನ 100 ಅಥವಾ ಎಷ್ಟು ಅಂತಂದ್ರೆ ಒಂದು 89 ಕೆಲ್ವಿನ್ ಉಷ್ಣತೆಯನ್ನ ನೀಡ್ತಾ ಇದ್ರಿ ಅಂತ ತಿಳ್ಕೊಳ್ಳಿ. 89 ತಾಪಮಾನವನ್ನ ನೀಡಿದಾಗ 89 ಕೆಲ್ವಿನ್ ಒಳಗಡೆ ಅದು ತಾಪವನ್ನ ಪಡೆದು 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 ಏನಾಗ್ಬೇಕು ಅಂತಂದ್ರೆ ಆವೀಕರಣ ಆಗಿ ಹೋಗ್ಬೇಕು. ಹಿಂಗೆ ಸಿಂಪಲ್ ಆಗಿ ಇನ್ನೊಂದು ಮಾತನ್ನ ಹೇಳ್ಬೇಕಂತಂದ್ರೆ, ಈಗ ಆವೀಕರಣ ಗುಪ್ತೋಷ್ಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆವೀಕರಣ ಗುಪ್ತೋಷ್ಣ ಅಂದ್ರೆ ಏನು? 1 ಕೆಜಿ ಘನವಸ್ತು ಇದೆ, 1 ಕೆಜಿ ಘನವಸ್ತು ಇದೆ. ಆ 1 ಕೆಜಿ ಘನವಸ್ತುವನ್ನ ಕರಗಿಸಿ ದ್ರವಿಸಿ, ಮೊದಲು ಏನ್ ಮಾಡಬೇಕು ಅಂದ್ರೆ 1 ಕೆಜಿ ಘನವಸ್ತುವನ್ನ ದ್ರವಿಸಿ ಇದನ್ನ ವಾತಾವರಣದ ಒತ್ತಡದಲ್ಲಿ ನಾವೇನ್ ಮಾಡಬೇಕಾಗಿದೆ? ಆವೀಕರಣ ಮಾಡಬೇಕಾಗಿದೆ. ವಾತಾವರಣದ ಒತ್ತಡದಲ್ಲಿ ಆವೀಕರಣ ಮಾಡಲು ಬೇಕಾಗುವ ಉಷ್ಣದ ಪರಿಮಾಣವನ್ನ ನೋಡಿ, ವಾತಾವರಣದ ಒತ್ತಡದಲ್ಲಿ ಆವೀಕರಣಗೊಳಿಸಲು ಬೇಕಾದ ಉಷ್ಣದ ಪರಿಮಾಣವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆವೀಕರಣ ಗುಪ್ತೋಷ್ಣ ಅಂತ ಹೇಳಿ ಕರಿತೀವಿ. ಸಿಂಪಲ್ ನೆನ್ಪಿಟ್ಕೋಬೇಕು. ಘನ ವಸ್ತು ಇದೆ, ಆ ಘನವನ್ನ ದ್ರವೀಕರಣ ಮಾಡಬೇಕು. ದ್ರವೀಕರಣ ಆದ ನಂತರ ಆ ದ್ರವಿಸಿದ ವಸ್ತುವನ್ನ ವಾತಾವರಣದ ಒತ್ತಡದಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ? ಆವೀಕರಣ ಮಾಡ್ಬೇಕು. ಹಾಗಾದ್ರೆ ಆವೀಕರಣ ಮಾಡ್ಬೇಕಾದ್ರೆ ಒಂದು ನಿರ್ದಿಷ್ಟ ಟೆಂಪರೇಚರ್ ಅನ್ನ ಕೊಡಬೇಕು, ತಾಪಮಾನ ಕೊಡಬೇಕು. ಆ ತಾಪಮಾನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆವೀಕರಣ ಗುಪ್ತೋಷ್ಣ ಅಂತ ಹೇಳಿ ಕರಿತೀವಿ. ಆವೀಕರಣ ಗುಪ್ತೋಷ್ಣ ಅಂತ ಹೇಳಿ ಕರಿತೀವಿ. ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ಅಂತ ಹೇಳಿ ಕರೀತಾರೆ. ಇದನ್ನ ನೆನಪಿರ್ಲಿ. ಗುಪ್ತೋಷ್ಣ ಅಂದ್ರೆ ಅಡಗಿಸಿಕೊಳ್ಳುವುದು ಅಂದ್ರೆ ಬೇರೆ ಏನೂ ಅಲ್ಲ. ಟೆಂಪರೇಚರ್ ಆಸ್ ಇಟ್ ಈಸ್ ಅಷ್ಟೇ ಇರುತ್ತೆ. ಆ ಟೆಂಪರೇಚರ್ ಅನ್ನ ಹುದುಗುವಿಕೆಯಿಂದಾಗಿ ಆ ಟೆಂಪರೇಚರ್ ಬದಲಾಗದೆ ಆ ವಸ್ತು ಏನಾಗ್ಬೇಕಂದ್ರೆ ಆವೀಕರಣ ಆಗ್ಬೇಕು. ಅದಕ್ಕೆ ಗುಪ್ತವಾಗಿ ಉಷ್ಣ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇವುಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ, ನೀವು ಯಾವತ್ತಾದ್ರೂ ಕಬ್ಬಿನ ಹಾಲನ್ನ ಕುಡಿದಿದ್ರಿ ಅಂತಂದ್ರೆ ಅಥವಾ ಜ್ಯೂಸ್ ಗಳನ್ನ ತೆಗೆದುಕೊಂಡಿದ್ರೆ, ಮ್ಯಾಕ್ಸಿಮಮ್ ಎಲ್ಲರೂ ಜ್ಯೂಸ್ ಗಳನ್ನ ಕುಡಿತಾ ಇರ್ತೀರಿ. ಕಬ್ಬಿನ ಹಾಲನ್ನು ಬೇಸಿಗೆ ದಿನಮಾನಗಳಲ್ಲಿ ಕಬ್ಬಿನ ಹಾಲನ್ನ ಕುಡಿತಾ ಇರ್ತೀರಿ. ಕೆಲವೊಬ್ರು ಏನ್ ಮಾಡ್ತಾರೆ, ವಿತ್ ಐಸ್ ವಿತೌಟ್ ಐಸ್ ಕಬ್ಬಿನ ಹಾಲನ್ನ ಕುಡಿತಾ ಇದ್ದಾರೆ, ಶುಗರ್ ಕೇನ್. ಅವಾಗ ಈ ಶುಗರ್ ಕೇನ್ ಜ್ಯೂಸ್ ಅನ್ನ ಕುಡಿಬೇಕಾದಾಗ ನಮ್ಗೆ ಏನು ಅನ್ಸುತ್ತೆ ಅಂತಂದ್ರೆ, ಕೆಲವೊಂದ್ಸತಿ ಏನಂತೀರಿ, ಐಸ್ ಅನ್ನ ಹಾಕ್ರಿ.
ಅಥವಾ ಐಸ್ ಹಾಕಬೇಡಿ. ಐಸ್ ಅನ್ನ ಹಾಕಿದ್ರೆ ಆ ಏನೋ ಕಬ್ಬಿನ ಅಲ್ಲ ತಂಪಾಗುತ್ತೆ. ಐಸ್ ಹಾಕದೇ ಇದ್ರೆ ಆಸ್ ಯೂಸ್ವಲ್ ಅದು ಹೇಗಿರುತ್ತೆ ಹಾಗೆ ಇರುತ್ತೆ. ಉಷ್ಣತೆ ಪ್ರಮಾಣ ಕಬ್ಬಿನ ಹಾಲು ಯಾವಾಗ್ಲೂ ಹೀಟ್ ಆಗಿರುತ್ತೆ. ಬಟ್ ಆ ಹೀಟ್ ಇದ್ದದನ್ನ ತಂಪು ಮಾಡಬೇಕಾಗಿದೆ ಅಂತಂದ್ರೆ ಅದರಲ್ಲಿ ಕಬ್ಬಿನ ಹಾಲಿನೊಳಗಡೆ ನಾವೇನಾದ್ರೂ ಸ್ವಲ್ಪ ಐಸ್ ಕ್ಯೂಬ್ ಗಳನ್ನ ಹಾಕಿದಾಗ ಆ ಕಬ್ಬಿನ ಹಾಲದಲ್ಲಿರ್ತಕ್ಕಂಥ ಹೀಟ್ ಅನ್ನ ಉಷ್ಣವನ್ನ ಆ ಐಸ್ ಏನ್ ಮಾಡುತ್ತೆ ಅಂತಂದ್ರೆ ಹೀರಿಕೊಳ್ಳುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಗುಪ್ತೋಷ್ಣ ಅಂತ ಕರಿತೀವಿ. ಇದು ಕಬ್ಬಿನ ಹಾಲಲ್ಲಿ ಆಗಿರಬಹುದು, ಜ್ಯೂಸ್ ನಲ್ಲಿ ಆಗಿರಬಹುದು, ಮಡಿಕೆಗಳ ನೀರು ತಂಪಾಗಿರಲು ಆಗಿರಬಹುದು, ಅಥವಾ ಫ್ರಿಡ್ಜ್ ಗಳಲ್ಲಿ ನಾವೇನಾದ್ರೂ ಒಂದು ವಸ್ತುವನ್ನ ಇಟ್ಟು ಅಥವಾ ಒಂದು ಚರಿಗೆಗೆ ಒಂದು ಬಟ್ಟೆಯನ್ನ ಕಟ್ಟಿ ಗಿಡಕ್ಕೆ ನೇತಾಕಿದಾಗ ಗುಪ್ತೋಷ್ಣದ ಸಹಾಯದಿಂದ ಆ ಚರಿಗೆ ಒಳಗಡೆ ಇರತಕ್ಕಂತ ನೀರು ತಂಪಾಗುವಿಕೆ ಆಗಿರಬಹುದು, ಅಥವಾ ಬಾವಿಯಲ್ಲಿ ಇರ್ತಕ್ಕಂಥ ನೀರು ತಂಪಾಗುವಿಕೆ ಆಗಿರ್ಬೋದು. ಇವೆಲ್ಲವುಗಳು ಎದಕ್ಕೆ ಸಹಾಯ ಆಗುತ್ತೆ ಅಂತಂದ್ರೆ ಗುಪ್ತೋಷ್ಣಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ನೋಡಿ, ಕುದಿಯುವ ಬಿಂದು ಅಂದ್ರೆ ಯಾವುದೇ ಒಂದು ವಸ್ತುವಿಗೆ ನಿರ್ದಿಷ್ಟ ತಾಪಮಾನವನ್ನು ನೀಡಿದಾಗ ಆ ನೀರು ಏನ್ ಮಾಡಬೇಕು ಅಂದ್ರೆ ದ್ರವೀಕರಣ ಆಗ್ಬೇಕು. ದ್ರವೀಕರಣ ಆದಾಗ ಅದು ಆವಿಕರಣ ಸ್ಥಿತಿಗೆ ಬರಬೇಕು. ಆವಿಕರಣ ಸ್ಥಿತಿಗೆ ಬರಲು ನೀಡಬೇಕಾಗಿರ್ತಕ್ಕಂಥ ಒಂದು ನಿರ್ದಿಷ್ಟ ತಾಪಮಾನ ಅಂತ ಹೇಳಿ ಕರಿತೀವಿ. ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಸಿಂಪಲ್ ಆಗಿ ಇವುಗಳ ಕುರಿತು ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಹಾಗಾದ್ರೆ ಏನ್ ಮಾಡಬಹುದು ಅಂದ್ರೆ ಏನು ಅಂತಂದ್ರೆ ಇವಾಗ ನೋಡಿ, ಘನ ವಸ್ತು ಇದೆ. ಘನ ವಸ್ತುವನ್ನ ದ್ರವ ವಸ್ತುವಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಉಷ್ಣವನ್ನ ನೀಡಬೇಕು. ದ್ರವ ವಸ್ತು ಇದೆ, ದ್ರವ ವಸ್ತುವನ್ನ ಅನಿಲ ಸ್ಥಿತಿಯ ವಸ್ತುವಾಗಿ ಮಾಡ್ಬೇಕಂದ್ರೆ ಮತ್ತೆ ನಾವು ಉಷ್ಣವನ್ನೇ ನೀಡಬೇಕು. ಬಟ್ ಇವಾಗ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವನ್ನ ನಾವು ದ್ರವ ಸ್ಥಿತಿಗೆ ತರಬೇಕಾಗಿದೆ. ಹಾಗಾದ್ರೆ ಇದನ್ನ ಏನ್ ಮಾಡಬೇಕು? ತಂಪುಗೊಳಿಸಬೇಕು. ತಂಪುಗೊಳಿಸಬೇಕು. ಅನಿಲ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನ ದ್ರವ ಸ್ಥಿತಿಗೆ ತರಬೇಕು ಅಂತಂದ್ರೆ ತಂಪುಗೊಳಿಸಬೇಕು. ಮತ್ತ ಅಗೇನ್ ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನ ಘನ ಸ್ಥಿತಿಗೆ ಬರಬೇಕು ಅಂತಂದ್ರೆ ಅಗೇನ್ ಮತ್ತೆ ಏನ್ ಮಾಡಬೇಕು ಅಂದ್ರೆ ತಂಪುಗೊಳಿಸಬೇಕು. ಈ ಪ್ರೊಸೆಸ್ ಯಾವುದರ ಆಧಾರದ ಮೇಲೆ ನಡೆಯುತ್ತೆ ಅಂತಂದ್ರೆ ತಾಪಮಾನದಲ್ಲಿ ಬದಲಾವಣೆಯಾದಾಗ, ತಾಪಮಾನದ ವಿರುದ್ಧ ಚಲಾವಣೆಯಾದಾಗ. ಯಾಕಂದ್ರೆ ತಾಪಮಾನ ನೀಡಿದಾಗ ಘನದಿಂದ ದ್ರವ, ದ್ರವದಿಂದ ಅನಿಲವಾಗಿ ಬದಲಾವಣೆ ಆಗುತ್ತೆ. ರಿಟರ್ನ್ ಆ ತಾಪಮಾನವನ್ನ ಕಡಿಮೆ ಮಾಡ್ತಾ ಬಂದಾಗ ಅನಿಲದಿಂದ ದ್ರವ, ದ್ರವದಿಂದ ಏನಾಗುತ್ತೆ ಘನ ಸ್ಥಿತಿಗೆ ಬರುತ್ತೆ. ಇದೇನಾಗುತ್ತೆ ಅಂತಂದ್ರೆ ತಾಪಮಾನದ ಮೇಲೆ ಇರ್ತಕ್ಕಂಥ ಮೊದಲನೇ ಪಾಯಿಂಟ್. ಅಂದ್ರೆ ದ್ರವ್ಯದ ಸ್ಥಿತಿಗಳು ಬದಲಾವಣೆ ಆಗಲು ಮುಖ್ಯವಾಗಿ ಇರ್ತಕ್ಕಂಥ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ತಾಪಮಾನ. ಹಾಗಾದ್ರೆ ಎರಡನೇ ಪಾಯಿಂಟ್ ಹೇಳುತ್ತೆ ಯಾವುದು ಅಂತಂದ್ರೆ ಅದರ ಮೇಲ್ಭಾಗದಲ್ಲಿ ಒತ್ತಡದ ಬದಲಾವಣೆಯ ದರ. ಏನಾದ್ರೂ ನಾವು ಆ ವಸ್ತುವಿಗೆ ಒತ್ತಡವನ್ನ ಕೊಟ್ಟಾಗ, ಒತ್ತಡವನ್ನ ಏರ್ಪಡಿಸಿದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಬದಲಾವಣೆಗಳು ಉಂಟಾಗುತ್ತೆ. ಹಾಗಾದ್ರೆ ಯಾವ ರೀತಿ ಆಗುತ್ತೆ? ಸಿಂಪಲ್ ಒಂದು ಪ್ರಶ್ನೆಯನ್ನು ನೋಡೋಣ, ಒಂದು ಪ್ರಯೋಗದ ಮುಖಾಂತರವಾಗಿ. ಇಲ್ಲಿ ಗ್ಯಾಸ್ ಇದೆ, ಇದರ ಒಳಗಡೆ ಏನ್ ಮಾಡಿದ್ದಾರೆ ಅವರು? ಪಿಸ್ಟನ್ ಅನ್ನ ಇಟ್ಟಿದ್ದಾರೆ ಫ್ರೆಶ್ ಮಾಡಕ್. ಹಾಗಾದ್ರೆ ಇಲ್ಲಿ ಏನಿದೆ? ಪಿಸ್ಟನ್ ಮೇಲ್ಭಾಗದಲ್ಲಿದೆ. ಇಲ್ಲಿ ಯಾವುದೇ ರೀತಿಯ ಕಣಗಳ ಚಲನೆ ಆಸ್ ಇಟ್ ಇಸ್ ಹೇಗಿರಬೇಕು ಹಾಗೆ ಇದೆ. ಯಾವಾಗ ಪಿಸ್ಟನ್ ಮೇಲೆ ಒತ್ತಡವನ್ನ ಏರ್ಪಡಿಸುತ್ತಾರೆ ಆವಾಗ ಕಣಗಳು ಏನಾಗುತ್ತೆ ಅಂತಂದ್ರೆ ಸಂಕೋಚನೆಗೆ ಒಳಪಡುತ್ತವೆ. ಕಣಗಳು ಸಂಕೋಚನೆಗೆ ಒಳಪಟ್ಟು ನಂತರ ಮತ್ತಿಷ್ಟು ಪಿಸ್ಟನ್ ಅನ್ನ ಬಲವಾಗಿ ಒತ್ತಿದಾಗ ಅವಾಗ ಏನಾಗುತ್ತೆ? ಈ ಎಲ್ಲಾ ಕಣಗಳು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ವಸ್ತುವಿನ ಮೇಲೆ ಒತ್ತಡವನ್ನು ಹೇರಿದಾಗ ಒತ್ತಡದಿಂದಾಗಿ ಬದಲಾವಣೆಯ ದರಗಳು ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ತಗೋಬೇಕು ಅಂತಂದ್ರೆ ಯಾವ್ದು ಹೇಳ್ತಾರೆ ಅಂತಂದ್ರೆ ಇವಾಗ ಫಸ್ಟ್ ಎಕ್ಸಾಂಪಲ್ ಅಂತಂದ್ರೆ CO2. ಈ CO2 ಅನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಘನ ಇಂಗಾಲದ ಡೈಆಕ್ಸೈಡ್. ಘನ ಇಂಗಾಲದ ಡೈಆಕ್ಸೈಡ್ ಅಂತೇಳಿ ಕರಿತೀವಿ. ಇದಕ್ಕೆ ಒಂದು ಬಿರುದಿದೆ, ಏನು ಅಂತಂದ್ರೆ ಡ್ರೈ ಐಸ್ ಕೂಡ ಅಂತ ಕರೀತಾರೆ. ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಒಣ ಮಂಜುಗಡ್ಡೆ ಅಂತ ಕರಿತೀವಿ. ಹಾಗಾದ್ರೆ ಏನಿದರ ಅರ್ಥ ಅಂತಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ತಾಪಮಾನವನ್ನ 1 ಅಟ್ಮಾಸ್ಫಿಯರ್ಗೆ ನೀವು ಇಳಿಸಿದಾಗ
ವಾತಾವರಣದಲ್ಲಿರ್ತಕ್ಕಂಥ ತಾಪಮಾನವನ್ನ ನೀವು 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಆವಾಗ ಏನಾಗುತ್ತೆ ಅಂತಂದ್ರೆ ಈ ನೀರಾವಿಯ ಪ್ರಮಾಣ ಕ್ರಮೇಣವಾಗಿ ಕಡಿಮೆಯಾಗಿ ಈ ಘನ ಸ್ಥಿತಿಯ ವಸ್ತು ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆಯಾಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅನಿಲ ಸ್ಥಿತಿಗೆ ಬದಲಾವಣೆ ಆಗುವುದರಿಂದಾಗಿ ಇಲ್ಲಿ ಕೆಲವೊಂದಿಷ್ಟು ಬೇರೆ ರೀತಿಯ ವಸ್ತುಗಳು ದ್ರವ ಸ್ಥಿತಿಗೆ ಬರಬೇಕು, ಬಟ್ ದ್ರವ ಸ್ಥಿತಿಗೆ ಬರದೇನೆ ಏನಾಗುತ್ತೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಹಾಗಾಗಿನೇ ಇದನ್ನ ಒಣ ಮಂಜುಗಡ್ಡೆ ಅಂತ ಕರಿತೀವಿ. ಇಲ್ಲಿ ನೀರಿನ ಅಂಶವನ್ನ ಹೀರಿಕೆ ಮಾಡುವುದರ ಬದಲಾಗಿ ಇಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅನ್ನ 1 ಅಟ್ಮಾಸ್ಫಿಯರ್ಗೆ ಕನ್ವರ್ಟ್ ಮಾಡಿದಾಗ, ಯಾಕಂದ್ರೆ 1 ಅಟ್ಮಾಸ್ಫಿಯರ್ ಇಸ್ ಈಕ್ವಲ್ ಟು 1.01 into 10⁵ ಪಾಸ್ಕಲ್ ಅಂತ ಕರಿತೀವಿ. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಏನು ಕರೀತಾರೆ ಅಂತಂದ್ರೆ ಪಾಸ್ಕಲ್ ಅಂತ ಕರೀತಾರೆ. ಈ ರೀತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಬದಲಾವಣೆಗಳು ಉಂಟಾಗ್ತವೆ. ಯಾವಾಗ ಬದಲಾವಣೆ ಉಂಟಾಗ್ತವೆ ಆವಾಗ ನಾವು ಇದನ್ನ ಏನು ಕರಿತೀವಿ ಅಂತಂದ್ರೆ ಯಾವುದಕ್ಕೂ ಅಂತಂದ್ರೆ ನೋಡಿ, ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬರದೆ, ಪಾಯಿಂಟ್ ಅನ್ನು ಕ್ಲಿಯರ್ ನೋಡ್ಕೊಳ್ಳಿ, ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಯಾವ ಸ್ಥಿತಿಗೆ, ಅನಿಲ ಸ್ಥಿತಿಗೆ ಹೋದರೆ ಅದನ್ನ ಏನು ಕರಿತೀವಿ ಅಂತಂದ್ರೆ ಉತ್ಪತನ ಅಂತೇಳಿ ಕರಿತೀವಿ. ಉತ್ಪತನ, ಸಬ್ಲಿಮೇಷನ್ ಆರ್ ವೈಸ್ ವರ್ಸಾ ಅಂತೇಳಿ ಕರೀತಾರೆ. ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ, ಅಥವಾ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಏನಾದರೂ ಬಂದಿದ್ದೆ ಆದ್ರೆ ಅದನ್ನು ಏನಂತ ಕರಿತೀವಿ ಅಂದ್ರೆ ಉತ್ಪತನ ಅಂತ ಹೇಳಿ ಕರಿತೀವಿ ನಾವು. ಉದಾಹರಣೆ ಹೇಳೋದಾದ್ರೆ ಕರ್ಪೂರ, ಯಾವುದು ನ್ಯಾಪ್ಥಲಿನ್ ಗುಳಿಗೆಗಳು ಮತ್ತು ಈ ಡಾಂಬರ್ ಗುಳಿಗೆಗಳು, ಇವು ಏನಾಗುತ್ತೆ ಅಂತಂದ್ರೆ ನೇರವಾಗಿ ಇವು ಅನಿಲ ಸ್ಥಿತಿಗೆ ಹೋಗ್ತಕ್ಕಂಥ ವಸ್ತುಗಳು. ಅದೇ ರೀತಿಯಾಗಿ ಅಸಿಟೋನ್ ಅನ್ನು ನಾವು ನೀರ್ ಕೈ ಮೇಲೆ ಇಟ್ಟಾಗ ತಂಪಿನ ಅನುಭವ ಆಗುತ್ತೆ, ಅಥವಾ ಪೆಟ್ರೋಲ್ ಹಿಡಿದಾಗ ತಂಪಿನ ಅನುಭವ ಉಂಟಾಗುತ್ತೆ. ಇವೆಲ್ಲವೂ ಹೀಟ್ ನ ಆಧಾರಿತವಾಗಿಯೇ ಇರ್ತವೆ. ಬಟ್ ಇಲ್ಲಿ ನಮಗ್ ಬೇಕಾಗಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಯಾವತ್ತಂದ್ರೆ ಯಾವುದು, ಉತ್ಪತನ. ಉತ್ಪತನ ಮೀನ್ಸ್ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತಕ್ಕಂಥ ಒಂದು ಕ್ರಿಯೆಯನ್ನ ಏನಂತ ಕರಿತೀವಿ ಅಂತಂದ್ರೆ ಸಬ್ಲಿಮೇಷನ್ ಆರ್ ಉತ್ಪತನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವುಗಳ ಕುರಿತು ಸಿಂಪಲ್ ಆಗಿ ನಮ್ಗೆ ಇವೆಲ್ಲವುಗಳು ಒಂದ ಪಾಯಿಂಟ್ ಒಳಗಡೆ ನೆನಪಿರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಒಂದು ಈ ಡಯಾಗ್ರಾಮ್ ಅನ್ನ ಅರ್ಥ ಮಾಡ್ಕೊಂಡ್ಬಿಡಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಏನು ಅಂತಂದ್ರೆ ನೋಡಿ, ಇಲ್ಲಿ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತು ಇದೆ, ಇಲ್ಲಿ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ಇದೆ, ಇಲ್ಲಿ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ಇದೆ. ಸಿಂಪಲ್ 3 ವಸ್ತುಗಳಿದಾವೆ, ದ್ರವ್ಯದ ಸ್ಥಿತಿಗಳು. ನಾವೇನ್ ಮಾಡೋಣ, ಸೇಮ್ ಈ ಮಂಜುಗಡ್ಡೆಯನ್ನ ಉದಾಹರಣೆಯಾಗಿ ಇಟ್ಕೊಂಡು ಈಗ ಈ ಒಂದು ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡೋಣ. ಹಾಗಾದ್ರೆ ಘನದಿಂದ ದ್ರವಕ್ಕೆ ಬಂದ್ರೆ ನಾವೇನಂತ ಕರಿತೀವಿ, ದ್ರವನ ಅಥವಾ ದ್ರವಿಸುವಿಕೆ ಅಥವಾ ದ್ರವೀಕರಣ, ದ್ರವನ, ಲಿಕ್ವಿಫಿಕೇಶನ್ ಅಂತ ಹೇಳಿ ಕರಿತೀವಿ. ನೋಡಿ, ಘನದಿಂದ ದ್ರವ ಸ್ಥಿತಿಗೆ ವಸ್ತು ಏನಾದರೂ ಪರಿವರ್ತನೆಯಾದರೆ ಅದನ್ನ ಏನಂತ ಕರಿತೀವಿ, ದ್ರವಿಸುವಿಕೆ ಅಂತ ಕರಿತೀವಿ. ಘನ ವಸ್ತು ಮಂಜುಗಡ್ಡೆ ನೀರಾಗುವುದನ್ನ ದ್ರವಿಸುವಿಕೆ ಅಂತ ಕರಿತೀವಿ. ಅದನ್ನ ದ್ರವನ ಅಂತ ಕೂಡ ಕರಿಬಹುದು. ಫ್ಯೂಷನ್ ಅಂತ ಹೇಳಿ ಕರೀತಾರೆ, ಇದನ್ನ ಇಂಗ್ಲಿಷ್ ಒಳಗಡೆ ಫ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್, ದ್ರವ ಸ್ಥಿತಿಯಿಂದ ಏನಾಗಬೇಕಾಗಿದೆ, ಅನಿಲ ಸ್ಥಿತಿಗೆ ಹೋಗ್ಬೇಕು. ದ್ರವ ಸ್ಥಿತಿಯಿಂದ ಎಲ್ಲಕ್ಕೂ ನಾವು ಟೆಂಪರೇಚರ್ ಅನ್ನ ಕೊಡಬೇಕೆ, ಹೀಟ್ ಅನ್ನ ಕೊಡಬೇಕೆ, ಉಷ್ಣವನ್ನ ನೀಡಿದಾಗ ಮಾತ್ರ ಘನದಿಂದ ದ್ರವ, ದ್ರವದಿಂದ ಅನಿಲ. ಯಾಕಂದ್ರೆ ನಾವಿಲ್ಲಿ ತಗೊಳ್ತಕ್ಕಂಥದ್ದು ಯಾವುದು ಅಂದ್ರೆ ಮಂಜುಗಡ್ಡೆ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ತಾಪಮಾನವಾದ್ರೂ ಅದು ಪಡೆದುಕೊಂಡಿರುತ್ತೆ. ಹಾಗಾದ್ರೆ ದ್ರವದಿಂದ ಅನಿಲ ಸ್ಥಿತಿಗೆ ಬರಬೇಕಾದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆವಿಕರಣ, ವೆಪರೈಸೇಷನ್, ಆವಿಕರಣ. ನೆಕ್ಸ್ಟ್, ಅನಿಲದಿಂದ ಘನ ಸ್ಥಿತಿಗೆ ಆ ವಸ್ತು ಬರಬೇಕಾಗಿದೆ. ನೋಡಿ, ಘನದಿಂದ ದ್ರವ, ದ್ರವಿಸುವಿಕೆ ದ್ರವನ ಅಂತ ಕರೀತಾರೆ, ದ್ರವದಿಂದ ಅನಿಲ ಆವಿಕರಣ ಅಂತ ಕರೀತಾರೆ, ಅನಿಲದಿಂದ ಘನ ಸ್ಥಿತಿಗೆ ಬರುವುದನ್ನ ಏನಂತ ಕರೀತಾರೆ ಅಂತಂದ್ರೆ ಉತ್ಪತನ ಅಂತ ಕರೀತಾರೆ. ಕೆಳಗಡೆ ಉತ್ಪತನ ಅಂತ ಕರೀತಾರೆ, ಸಬ್ಲಿಮೇಷನ್ ಅಂತ ಕರೀತಾರೆ.
ಹಾಗಾದ್ರೆ ಇದು ಒಂದ್ ಸರ್ಕಲ್ ಆಯ್ತು. ನಾವು ಘನದಿಂದ ಪ್ರಾರಂಭ ಮಾಡಿ ದ್ರವ ಅನಿಲ ಘನಕ್ಕೆ ಬಂದೆವು. ಇವಾಗ ಏನ್ ಮಾಡೋಣ, ಅದೇ ಘನದಿಂದ ಪ್ರಾರಂಭ ಮಾಡಿ ಅನಿಲ ಸ್ಥಿತಿಗೆ ಬರುವುದು. ನಾನು ಈಗಾಗಲೇ ಹೇಳಿದಂತೆ ಘನದಿಂದ ಅನಿಲಕ್ಕೆ ಬರ್ರಿ, ಅನಿಲದಿಂದ ಘನ ಸ್ಥಿತಿಗೆ ಬರ್ರಿ, ಅವೆರಡೂ ಏನಂತ ಕರಿತೀವಿ ಅಂತಂದ್ರೆ ಉತ್ಪತನ ಅಂತಾನೆ ಕರಿತೀವಿ. ಹಾಗಾದ್ರೆ ಘನದಿಂದ ಅನಿಲ ಸ್ಥಿತಿಗೆ ವಸ್ತುಗಳು ಪರಿವರ್ತನೆ ಆಗುವುದನ್ನ ಉತ್ಪತನ ಅಂತ ಕರೆದ್ರೆ, ಅನಿಲದಿಂದ ದ್ರವ ಸ್ಥಿತಿಗೆ ಬರುವುದನ್ನ ಏನಂತ ಕರಿತೀವಿ ನೋಡಿ. ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ, ದ್ರವ ಸ್ಥಿತಿಗೆ ಬರಬೇಕಂದ್ರೆ ತಾಪಮಾನ ಕಡಿಮೆ ಮಾಡಬೇಕು. ಹಾಗಾದ್ರೆ ಅನಿಲದಿಂದ ದ್ರವ ಸ್ಥಿತಿಗೆ ಬರಬೇಕಾದ್ರೆ ತಾಪಮಾನ ಕಡಿಮೆ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಇದನ್ನ ಸಾಂದ್ರೀಕರಣ ಅಂತ ಕರಿತೀವಿ. ಕಂಡನ್ಸೇಷನ್, ಸಾಂದ್ರೀಕರಣ, ಕಂಡನ್ಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ದ್ರವದಿಂದ ಘನ ಸ್ಥಿತಿಗೆ ವಸ್ತುಗಳು ಬರಬೇಕಾಗಿದೆ. ದ್ರವದಿಂದ ಘನ ಸ್ಥಿತಿಗೆ ವಸ್ತುಗಳು ಬರಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಘನೀಕರಣ ಉಂಟಾಗಬೇಕು. ಇದು ಎಷ್ಟು ಪಾಯಿಂಟ್ ಅಂತ ಕರಿತೀವಿ. ಇವಾಗ ನಾವು ಪ್ರಶ್ನೆಗಳನ್ನ ಕೇಳ್ತಾನೆ, ಉತ್ಪತನ ಎಂದರೆ, ಉತ್ಪತನ ಎಂದ್ರೆ ಘನ ಸ್ಥಿತಿ, ಯಾವುದೇ ಒಂದು ವಸ್ತು ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಅಥವಾ ಅನಿಲ ಸ್ಥಿತಿಯಿಂದ ಘನ ಸ್ಥಿತಿಗೆ ನೇರವಾಗಿ ಪರಿವರ್ತನೆಯಾಗುವುದನ್ನ ಉತ್ಪತನ ಅಂತ ಕರಿತೀವಿ. ಅದೇ ವಸ್ತು ಆವಿಕರಣ ಅಂತಂದ್ರೆ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ಅನಿಲ ಸ್ಥಿತಿಗೆ ಬದಲಾವಣೆ ಆದ್ರೆ ಆವಿಕರಣ. ಸಾಂದ್ರೀಕರಣ ಅಂದ್ರೆ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬದಲಾವಣೆ ಆದ್ರೆ ಅದನ್ನ ಸಾಂದ್ರೀಕರಣ. ಹಾಗಾದ್ರೆ ಘನೀಕರಣ ಅಂದ್ರೆ ದ್ರವ ಸ್ಥಿತಿಯ ವಸ್ತು ಘನ ಸ್ಥಿತಿಯಾಗಿ ಪರಿವರ್ತನೆ ಆಗುವುದನ್ನ ಘನೀಕರಣ. ಹಾಗಾದ್ರೆ ದ್ರವೀಕರಣ ಅಥವಾ ದ್ರವನ ಅಂದ್ರೆ ಘನ ಸ್ಥಿತಿಯ ವಸ್ತು ದ್ರವ ಸ್ಥಿತಿಗೆ ಪರಿವರ್ತನೆ ಆಗುವುದನ್ನ ದ್ರವನ ಅಂತ ಕರೀತಾರೆ. ಇಷ್ಟು ನೀವು ಚಾಪ್ಟರ್ ಅನ್ನ, ಈ ಪಾಯಿಂಟ್ ಅನ್ನ ಅಥವಾ ಈ ಡಯಾಗ್ರಾಮ್ ಅನ್ನ ಸಿಂಪಲ್ ಆಗಿ ನೀವು ಇಟ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ನಾನು ಮೊದಲು 1 ಮತ್ತು 2ನೇ ವಿಡಿಯೋಸ್ ಗಳನ್ನ ನೋಡಿ, ಇದು 3ನೇ ವಿಡಿಯೋಸ್ ಈಸಿಯಾಗಿ ಅರ್ಥ ಆಗುತ್ತೆ. ಈ ಹೋಲ್ ಡಯಾಗ್ರಾಮ್ ಇದೆ ಏನಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಬರ್ತಕ್ಕಂಥದ್ದು ಕೊನೆಯ ಒಂದು ಪಾಯಿಂಟ್ ಯಾವುದು ಅಂತಂದ್ರೆ ಬಾಷ್ಪೀಕರಣ. ಲಾಸ್ಟ್ ಪಾಯಿಂಟ್ ಇವಾಪರೇಷನ್ ಅಂತ ಕರೀತಾರೆ, ಬಾಷ್ಪೀಕರಣ. ಹಾಗಾದ್ರೆ ನೋಡಿ, ಬಾಷ್ಪೀಕರಣ ಹೆಸರು ಹೇಳುತ್ತೆ, ಬಾಷ್ಪೀಕರಣ ಆವಿಯಾಗುವಿಕೆ. ಬಾಷ್ಪೀಕರಣ ಅಂತಂದ್ರೆ ಏನು ಅಂತಂದ್ರೆ ಸಿಂಪಲ್. ಇಲ್ಲಿ ಒಂದು ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಇದ್ರೊಳಗಡೆ ನೀರಿದಾವೆ, ಇದ್ರೊಳಗಡೆ ನೀರಿದಾವೆ. ಅಥವಾ ಇನ್ನೂ ಸಿಂಪಲ್ ಹೇಳಬೇಕು ಅಂತಂದ್ರೆ, ಇಲ್ಲಿ ಚಾ ಇದೆ, ಇದ್ರೊಳಗಡೆನು ಟೀ ಇದೆ, ಇಲ್ಲಿ ಉಗಾ ಬರುತ್ತೆ, ಇಲ್ಲಿ ಉಗಾ ಬರುತ್ತೆ. ಹಾಗಾದ್ರೆ ಯಾವುದು ಬೇಗ ಆರಿ ಹೋಗುತ್ತೆ ನೋಡಿ. ಇದು ಪ್ಲೇಟ್ ಹೆಚ್ಚಿಗಿದೆ, ವಿಸ್ತೀರ್ಣ ಹೆಚ್ಚಿಗಿದೆ, ಇದು ವಿಸ್ತೀರ್ಣ ಕಡಿಮೆ. ಆಳ ಹೆಚ್ಚಿಗಿದೆ, ಇದರ ಆಳ ಕಡಿಮೆ ಇದೆ, ವಿಸ್ತೀರ್ಣ ಹೆಚ್ಚಿಗಿದೆ. ನನ್ನ ಪ್ರಶ್ನೆ ಇರೋದಿಷ್ಟೇ, ಇವೆರಡು ಡಯಾಗ್ರಾಮ್ಗಳಲ್ಲಿ ಬಿಸಿಯ ಯಾವ್ದಾದ್ರು ನೀರಿದೆ, ಚಾ ಇದೆ, ಹಾಲಿದೆ, ಏನಾದ್ರೂ ಒಂದು ತಿಳ್ಕೊಳ್ಳಿ. ಆದ್ರೆ ಇವೆರಡನ್ನ ಕಂಪೇರ್ ಮಾಡಿದಾಗ ಯಾವ ಸ್ಥಿತಿಯಲ್ಲಿ ಅಥವಾ ಯಾವ ವಸ್ತು ಬೇಗ ಆವಿಯಾಗುವಿಕೆಯನ್ನು ಉಂಟಾಗುತ್ತೆ, ಏನು ಇದು ಆವಿಯಾಗುತ್ತೋ ಇದು ಆವಿಯಾಗುತ್ತೋ ಅಂತಂದಾಗ ಬಾಷ್ಪೀಕರಣ ಅನ್ನೋದೇನು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವು ಬಟ್ಟೆಗಳನ್ನ ತೊಳಿತಾ ಇದೀವಿ, ಎಲ್ಲಾ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇದೀವಿ. ಈಗ ದೋತ್ರ ಆಗಿರ್ಬೋದು, ಸೀರೆಗಳಾಗಿರ್ಬೋದು, ಟವೆಲು, ಲುಂಗಿ, ಪ್ಯಾಂಟು, ಶರ್ಟ್, ಅನೇಕ ಯಾವುದೇ ಬಟ್ಟೆಗಳನ್ನ ತೊಳೆದ್ರು ಸಹಿತ ಅದನ್ನ ಬಿಸಿಲಿಗೆ ಒಣಗ ಹಾಕಬೇಕಾಗಿದೆ. ಒಂದ್ರ ಮೇಲೆ ಬಟ್ಟೆಗಳನ್ನ ಒಣಗ ಹಾಕಿದಾಗ ಅಲ್ಲಿ ಆವಿಕರಣ ಆಗತಕ್ಕಂತ ಚಾನ್ಸಸ್ ಜಾಸ್ತಿ ಇದೆಯೋ, ಅಥವಾ ಒಂದೊಂದು ವಿಸ್ತಾರವಾಗಿ ಒಣಗಲು ಹಾಕಿದಾಗ ಆವಿಕರಣ ಅಂದ್ರೆ ಬಟ್ಟೆ ಹಸಿ ಇದ್ದದ್ದು ಏನಾಗ್ಬೇಕು, ಒಣಗಬೇಕಾಗಿದೆ. ಒಣಗಕ್ಕೆ ಚಾನ್ಸಸ್ ಯಾವುದು ಜಾಸ್ತಿ ಇರುತ್ತೆ. ಇವಾಗ ಸೀರೆಯನ್ನು ಇಡಿ, ಸೀರೆಯನ್ನ ತೊಳೆದಾರೆ, ಎಲ್ಲಾ ಸೀರೆಗಳನ್ನ ಏನ್ ಮಾಡಿದ್ದಾರೆ, ತೊಳೆದಿದ್ದಾರೆ, ಸ್ವಚ್ಛವಾಗಿ ತೊಳೆದಿದ್ದಾರೆ. ಆ ಸೀರೆಯನ್ನ ಒಣಗ ಹಾಕ್ಬೇಕಾಗಿದೆ ಅಂತಂದ್ರೆ ಆ ಸೀರೆಯನ್ನ ತೊಳೆದು ನೇರವಾಗಿ ಹಾಗೆ ಹಾಕಿದ್ರು, ಅಥವಾ ಅದನ್ನು ಸಿಂಗಲ್ ಲೇಯರ್ ಒಳಗಡೆ, ಒಂದೇ ಪದರ ಒಳಗಡೆ ವಿಸ್ತಾರವಾದ ವಿಸ್ತೀರ್ಣದಲ್ಲಿ ಹಾಕಿದಾಗ ಬೇಗ ಒಣಗಿ ಹೋಗುತ್ತೆ. ಇದಕ್ಕೆ ನಿಮ್ಗೆ ಆನ್ಸರ್ ಕಂಡುಕೊಂಡಿರ್ತೀರ. ಇನ್ನ ಒಂದು ಥರ್ಡ್, ನಾವು ಯಾವುದೇ ವಸ್ತುವನ್ನ, ಅಥವಾ ಈಗ ಬೇಸಿಗೆ ದಿನಮಾನಗಳಲ್ಲಿ ಗಾಳಿಯ ಪ್ರಮಾಣ ಹೆಚ್ಚಿಗೆ ಬರುತ್ತೆ, ಆ ಗಾಳಿ ಒಳಗಡೆ ನಮ್ಮ ಬಟ್ಟೆಗಳು ಬೇಗ ಒಣಗ್ತಾವು. ಚಳಿಗಾಲದಲ್ಲಿ ಗಾಳಿಯ ಪ್ರಮಾಣ ಕಡಿಮೆ ಇರುತ್ತೆ, ಆ ದಿನಮಾನಗಳಲ್ಲಿ ನಮ್ಮ ಬಟ್ಟೆ ಬೇಗ ಒಣಗುತ್ತೆ. ಇವುಗಳ ಆಧಾರದ ಮೇಲೆ ಬಾಷ್ಪೀಕರಣ ನಿಂತಿದೆ. ಬಾಷ್ಪೀಕರಣ ಅಂದ್ರೆ ಬೇರೆ ಏನೂ ಅಲ್ಲ,
ಈಗ ನಾವು ಯಾವುದೇ ವಸ್ತುವನ್ನ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ಬೇಕಾದಾಗ ಅಲ್ಲಿ ಏನ್ ಬೇಕಾಗುತ್ತೆ ಅಂತಂದ್ರೆ ನಮಗೆ ಒಂದು ತಾಪಮಾನ ಕುರಿತು ನೋಡಿದೀವಿ, ಇನ್ನೊಂದು ಒತ್ತಡ ಕುರಿತು ನೋಡಿದೀವಿ. ಆ ವಸ್ತುವಿನ ಮೇಲೆ ಯಾವಾಗಲೂ ತಾಪಮಾನ ಒತ್ತಡ ಹಾಕ್ತಾ ಹಾಕ್ತಾ, ಈಗ ನಾವು ದ್ರವ ಸ್ಥಿತಿ ಘನ ಸ್ಥಿತಿಯನ್ನು ದ್ರವ ಸ್ಥಿತಿ ತರಬೇಕಾಗಿದೆ. ತರಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು ಒತ್ತಡ ಹಾಕ್ಬೇಕು, ಇಲ್ಲ ತಾಪಮಾನ ಹಾಕ್ಬೇಕು. ಹಾಗಾದ್ರೆ ಇವೆರಡು ಇದ್ರ ಮಾತ್ರ ಅನಿಲ ಸ್ಥಿತಿಗೆ ಬರ್ತಾವು ಅಥವಾ ಇನ್ಯಾವುದೋ ಪದ ಇದೆ ಅದಕ್ಕೆ? ಅಂದ್ರೆ ಇದರ ಅರ್ಥ ಇಷ್ಟೇ, ನಾ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನ ಅನಿಲ ಸ್ಥಿತಿಗೆ ತರಬೇಕಾಗಿದೆ. ಅದು ದ್ರವ ಸ್ಥಿತಿಗೂ ತರಬಹುದು, ಅನಿಲ ಸ್ಥಿತಿಗೂ ತರಬಹುದು. ಹಾಗಾದ್ರೆ ತರಬೇಕಂದ್ರೆ ನನಗೆ ಎರಡು ಮಾರ್ಗಗಳು. ಒಂದೇ ಮಾರ್ಗ ಏನ್ ಹೇಳುತ್ತೆ, ಆ ವಸ್ತುವಿಗೆ ತಾಪಮಾನವನ್ನು ಕೊಡು, ಅದು ಅನಿಲ ದ್ರವಕ್ಕೆ ಬರುತ್ತೆ, ದ್ರವದಿಂದ ಅನಿಲಕ್ಕೆ ಹೋಗುತ್ತೆ. ಅಥವಾ ಅದ್ರ ಮೇಲೆ ಒತ್ತಡವನ್ನ ಹೆಚ್ಚಿಗೆ ಹಾಕು, ಉಷ್ಣತೆ ಪ್ರಮಾಣಕ ಏನಾಗುತ್ತೆ ಅಂತಂದ್ರೆ ಹೆಚ್ಚಿಗೆ ಆಗುತ್ತೆ, ಆಟೋಮೆಟಿಕ್ ಆಗಿ ಅದು ಅನಿಲ ಸ್ಥಿತಿಗೆ ಬರುತ್ತೆ. ಹಾಗಾದ್ರೆ ಇವೆರಡೂ ನನ್ನ ಹತ್ರ ಇಲ್ಲ, ತಾಪಮಾನನೂ ಇಲ್ಲ, ಒತ್ತಡನೂ ಇಲ್ಲ. ಆದ್ರೂ ಸಹಿತ ನನ್ನ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನು ನಾನು ದ್ರವ ಸ್ಥಿತಿ, ದ್ರವದಿಂದ ಅನಿಲ ಸ್ಥಿತಿಗೆ ತರಬೇಕಾಗಿದೆ. ಹಾಗಾದ್ರೆ ಯಾವುದರ ಮೊರೆ ಹೋಗ್ಬೇಕು? ಯಾವುದರ ಮೊರೆ ಹೋಗ್ಬೇಕು ಅಂತಂದ್ರೆ ಬಾಷ್ಪೀಕರಣದ ಮೊರೆಯನ್ನು ಹೋಗ್ಬೇಕು. ಯಾಕಂತಂದ್ರೆ ಯಾವುದೇ ವಸ್ತು ನಿರ್ದಿಷ್ಟ ವಸ್ತುವಿನ ದ್ರವಿಸುವಿಕೆ ಅಂದ್ರೆ ಯಾವುದೋ ಒಂದು, ಈಗ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಇದೆ, ನಾವು ನೀರನ್ನ ಕಾಸ್ಬೇಕಾಗಿದೆ, ಅರ್ಜೆಂಟ್ ಆಗಿ ಕಾಸ್ಬೇಕಾಗಿದೆ. ಹಾಗಾದ್ರೆ ನೀರನ್ನ ಕಾಸ್ಬೇಕಾಗಿದೆ ಅಂತಂದ್ರೆ ಆ ನೀರು ಆವಿ ಮಾಡಬೇಕಾಗಿದೆ. ಆವಿ ಮಾಡ್ಬೇಕಂದ್ರೆ 100 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನವನ್ನ ಗುಪ್ತೋಷ್ಣವಾಗಿ ನೀಡಬೇಕು. ನೀಡೋಕ್ಕಿಂತ ಮುಂಚಿತವಾಗಿನೇ ಅದು ಏನಾದರೂ ಆವಿ ಆದ್ರೆ ಅದಕ್ಕೇನಂತ ಕರೀತಾರೆ ಅಂತಂದ್ರೆ ಬಾಷ್ಪೀಕರಣ ಅಂತ ಕರೀತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಟೆಂಪರೇಚರ್ ಅನ್ನ ನಮಗೆ ಈಗ ನಮಗೆ 100 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ನೀಡಿದಾಗ ಮಾತ್ರ ಅದು ಆವಿಕರಣ ಆಗುತ್ತೆ ಅಂತಂದ್ರೆ ಅದು ಗುಪ್ತೋಷ್ಣ ತಾಪಮಾನ ನೀಡಿದಾಗ. ಇವಾಗ ನಾವು 100 ಡಿಗ್ರಿ ನೀಡದೇನೆ 100 ಡಿಗ್ರಿ ಸೆಂಟಿಗ್ರೇಡ್ ಬರುವುದಕ್ಕಿಂತ ಮುಂಚಿತವಾಗಿನೇ ಅದು ಏನಾದರೂ ಆವಿಕರಣ ಆದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಬಾಷ್ಪೀಕರಣ. ಯಾವುದೇ ಒಂದು ವಸ್ತುವಿಗೆ ನಿಗದಿತ ತಾಪಮಾನ ಕೊಟ್ಟಾಗ ಆ ನಿಗದಿತ ತಾಪಮಾನ ಬರುವುದಕ್ಕಿಂತ ಮುಂಚಿತವಾಗಿ ಅದು ಆವಿಕರಣಗೊಂಡರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಬಾಷ್ಪೀಕರಣ ಅಂತೇಳಿ ಕರಿತೀವಿ. ಹಾಗಾದ್ರೆ ಬಾಷ್ಪೀಕರಣ ಮೀನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಬಾಷ್ಪೀಕರಣ ಮೀನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಅದು ಕೆಲವೊಂದಿಷ್ಟು ಅಂಶಗಳ ಮೇಲೆ ಪ್ರಭಾವವನ್ನ ಬೀರಿದೆ. ಯಾವ ಅಂಶಗಳ ಮೇಲೆ ಪ್ರಭಾವವನ್ನು ಬೀರಿದೆ ಅಂತಂದ್ರೆ ಅದು ಎಫೆಕ್ಟ್ ಅನ್ನು ಹಾಕ್ತಾ ಇದೆ. ಯಾವ ಅಂಶಗಳ ಮೇಲೆ ಎಫೆಕ್ಟ್ ಅನ್ನು ಹಾಕ್ತಾ ಇದೆ ಅಂತಂದ್ರೆ, ಒಂದು ಬಾಷ್ಪೀಕರಣ ವಿಸ್ತೀರ್ಣ ಹೆಚ್ಚಾದಂತೆ, ವಸ್ತುವಿನ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣದ ದರ ಹೆಚ್ಚಾಗುತ್ತದೆ. ನಾನು ಆ ಪಾಯಿಂಟಿಗೆ ಬರ್ತೀನಿ. ನೆಕ್ಸ್ಟ್ 2, ವಸ್ತುವಿಗೆ ತಾಪಮಾನ ಹೆಚ್ಚಿಗೆ ನೀಡಿದಂತೆ ಬಾಷ್ಪೀಕರಣದ ದರ ಹೆಚ್ಚಾಗುತ್ತದೆ. 3, ವಸ್ತುವಿನಲ್ಲಿ ಆರ್ದ್ರತೆಯ ಪ್ರಮಾಣ ಹೆಚ್ಚಾದಂತೆ ಬಾಷ್ಪೀಕರಣದ ದರ ಕಡಿಮೆಯಾಗುತ್ತದೆ. ನೆಕ್ಸ್ಟ್ 4, ಗಾಳಿಯ ವೇಗ ಹೆಚ್ಚಾದಂತೆ ಬಾಷ್ಪೀಕರಣದ ದರ ಹೆಚ್ಚಾಗುತ್ತದೆ. ಇಲ್ಲಿ ಬಾಷ್ಪೀಕರಣ ಮೀನ್ಸ್ ಅಂತಂದ್ರೆ ಬೇರೆ ಏನು ಅಲ್ಲ, ಯಾವುದೇ ಒಂದು ವಸ್ತು ಕುದಿಯುವ ಬಿಂದು. ಹಾಗಾದ್ರೆ ಯಾವುದು ಅಂತಂದ್ರೆ ನೋಡಿ, ಯಾವುದೇ ಒಂದು ವಸ್ತು ಅದರ ಕುದಿಯುವ ಬಿಂದು, ಈಗ ಯಾವುದು ಅಂತಂದ್ರೆ ನೀರಿದೆ, ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಇದೆ. ಆ 100 ಡಿಗ್ರಿ ಬರುವುದಕ್ಕಿಂತ ಮುಂಚಿತವಾಗಿನೇ ಅದೇನಾಗಬೇಕು ಅಂದ್ರೆ ಆವಿಕರಣ ಆಗ್ತಕ್ಕಂತ ಒಂದು ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಾಷ್ಪೀಕರಣ ಅಂತ ಕರಿತೀವಿ. ಹಾಗಾದ್ರೆ ಏನಿದರ ಅರ್ಥ ಅಂತಂದ್ರೆ ಇದು ಅವಲಂಬನೆಯಾಗಿರ್ತಕ್ಕಂತ ಅಂಶಗಳು ಯಾವುವು ಅಂತಂದ್ರೆ 4: ವಿಸ್ತೀರ್ಣ, ತಾಪಮಾನ, ಆರ್ದ್ರತೆ, ಗಾಳಿಯ ವೇಗ. ವಿಸ್ತೀರ್ಣ ಸಿಂಪಲ್ ಆಗಿ, ವಿಸ್ತೀರ್ಣ ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೆ, 2 ಪ್ಲೇಟ್ಗಳ, ಒಂದು ದೊಡ್ಡ ಪ್ಲೇಟ್ ಒಂದು ಸಣ್ಣ ಪ್ಲೇಟ್ಗಳಲ್ಲಿ ಬಿಸಿಯ ಮಟ್ಟವನ್ನು ಹಾಕಿದಾಗ ಯಾವುದರಲ್ಲಿ ಬೇಗ ಅದು ತಂಪಾಗುತ್ತೆ ಅಂತಂದ್ರೆ ದೊಡ್ಡ ಪ್ಲೇಟ್ ಒಳಗಡೆ ತಂಪಾಗಿತ್ತು, ಎವಾಪರೇಷನ್ ಜಾಸ್ತಿ ಅದರೊಳಗಡೆ ಆಗ್ತಾ ಇತ್ತು. ಕಿಟಕಿ ಮೇಲ್ಗಡೆ ನೀವು 1-2 ಗ್ಲಾಸ್ ಗಳನ್ನ ದೊಡ್ಡ ತಟ್ಟೆಯಲ್ಲಿ ಅಥವಾ ಒಂದು ಚಿಕ್ಕ ತಟ್ಟೆಯಲ್ಲಿ ಇಟ್ಟಾಗ ಮೊದಲು ಯಾವುದರ ತಟ್ಟೆಯಲ್ಲಿ ಇರ್ತಕ್ಕಂಥ ನೀರು ಖಾಲಿ ಆಗ್ತವೆ ಅಂದ್ರೆ ದೊಡ್ಡ ತಟ್ಟೆಯಲ್ಲಿ ಇರ್ತಕ್ಕಂಥ ನೀರು ಖಾಲಿ ಆಗ್ತವೆ. ರೀಸನ್ ಏನು ಅಂತಂದ್ರೆ ಅದ್ರ ವಿಸ್ತೀರ್ಣ ಏನಾಗುತ್ತೆ, ಹೆಚ್ಚಿರುತ್ತೆ.
ಅದೇ ರೀತಿ ಬಟ್ಟೆಯನ್ನು ಒಣಗಿ ಹಾಕಬೇಕಾದ್ರೂ ಸಿಂಗಲ್ ಒಳಗೆ ಬಟ್ಟೆಯನ್ನು ಒಣಗಿ ಹಾಕಿದ್ರೆ ಬೇಗ ನೀವು ಬಟ್ಟೆಗಳು ಏನಾಗುತ್ತೆ ಒಣಗುತ್ತೆ. ನೆಕ್ಸ್ಟ್ ತಾಪಮಾನ ಆಲ್ರೆಡಿ ನೋಡಿದಿರಿ, ತಾಪಮಾನ ಹೆಚ್ಚಾದಂತೆ ಕಣಗಳ ಚಲನೆ ವೇಗವಾಗಿ ಚಲಿಸುವುದರಿಂದಾಗಿ ಅಲ್ಲಿ ಬಾಷ್ಪೀಕರಣ ದರನೂ ಸಹಿತ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಈಗ ನೀರನ್ನು ನೀವು ಎಲ್ಲಾ ಕಡೆ ಚೆಲ್ಲಿದಾಗ ನೀರು ಭೂಮಿ ವೇಗವಾಗಿ ಹೀರಿಕೊಳ್ಳುತ್ತೆ. ಅದೇ ನೀರು ಒಂದೇ ಭಾಗದಲ್ಲಿ ನೀವು ಚೆಲ್ಲಿದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಆ ನೀರು ಅಲ್ಲಿ ಏನಾಗುತ್ತೆ ತಂಪು ಆಗುತ್ತೆ ಅಥವಾ ಕೆಸರಾಗುತ್ತೆ. ಸೊ ನೀವು ಹೊಡ್ಕೋತ ಹೋದ್ರೆ ಆ ನೀರ ವಿಸ್ತೀರ್ಣ ಹೆಚ್ಚಾಗಿ ಬಿಡುತ್ತೆ. ವಿಸ್ತೀರ್ಣ ಹೆಚ್ಚಾಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಬಾಷ್ಪೀಕರಣ ದರ ಕೂಡ ಹೆಚ್ಚಾಗುತ್ತೆ. ನೆಕ್ಸ್ಟ್ ಆರ್ದ್ರತೆ ಮೀನ್ಸ್ ಏನು ಅಂತಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ನೀರಾವಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆರ್ದ್ರತೆ ಅಂತ ಕರಿತೀವಿ. ವಾತಾವರಣದಲ್ಲಿ ಇರ್ತಕ್ಕಂಥ ನೀರಾವಿ ಪ್ರಮಾಣ ಹೆಚ್ಚಿಗೆ ಆದ್ರೆ ವಿಂಟರ್ ಸೀಸನ್ ಒಳಗಡೆ ಹೆಚ್ಚಿಗೆ ಆದಾಗ ಅಲ್ಲಿ ಏನಾಗುತ್ತೆ ಬಾಷ್ಪೀಕರಣದ ದರ ಕಡಿಮೆ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಪ್ರಾಣಿಗಳು ಅಥವಾ ಜೀವಿಗಳು, ಪ್ರಾಣಿಗಳು ಅಂತ ಹಿಡಿರಿ ಅಥವಾ ಮನುಷ್ಯನ ಹಿಡಿರಿ, ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ರೆಸ್ಟಿಗೆ ಹೋಗಕ್ ಚಾನ್ಸಸ್ ಇಲ್ಲ. ಆದ್ರೆ ಚಳಿಗಾಲದಲ್ಲಿ ಆ ವ್ಯಕ್ತಿ ಪದೇ ಪದೇ ರೆಸ್ಟಿಗೆ ಹೋಗೋ ಕಾರಣ ಏನು ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಮನುಷ್ಯನ ಚರ್ಮದಿಂದ ಏನಾಗುತ್ತೆ ಅಂತಂದ್ರೆ ನೀರಿನ ಅಂಶ ಹೊರ ಹೋಗುತ್ತೆ. ಅದೇ ಚಳಿಗಾಲದಲ್ಲಿ ನೀರಿನ ಅಂಶ ಕಟ್ನೀರು ಅಥವಾ ಬೆವರು ಸ್ವೆಟ್ ಬಿಡುತ್ತೆ. ಬೇಸಿಗೆ ದಿನದಲ್ಲಿ ಹೆಚ್ಚಾಗಿ ಸ್ವೆಟ್ ಬರುತ್ತೆ. ಅದೇ ಚಳಿಗಾಲದಲ್ಲಿ ಸ್ವೆಟ್ ಏನಾಗಲ್ಲ ಅಂತಂದ್ರೆ ಜಾಸ್ತಿ ಬರಂಗಿಲ್ಲ. ಅದು ಆರ್ದ್ರತೆಯ ಕಾರಣ. ಲಾಸ್ಟ್ ಗಾಳಿಯ ವೇಗ, ಗಾಳಿ ಹೆಚ್ಚಾಗಿ ಬೀಸಿದಂತೆ ಏನಾಗುತ್ತೆ ಅಂತಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ನೀರಾವಿಯ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ, ಬೇಗನೆ ಬಟ್ಟೆಗಳು ಒಣಗುತ್ತೆ. ಗಾಳಿ ಹೆಚ್ಚಾಗಿ ಬೀಸಿದಂತೆ ನಮ್ಮ ಬಟ್ಟೆಯಲ್ಲಿ ಇರ್ತಕ್ಕಂಥ ನೀರಾವಿ ಬೇಗನೆ ವಾತಾವರಣಕ್ಕೆ ಹೀರಿಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಬದಲಾವಣೆಯನ್ನ ಉಂಟು ಮಾಡುತ್ತೆ. ಹೀಗೆ ಬಾಷ್ಪೀಕರಣ ಯಾವುದರ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥ ಅಂಶಗಳು ಅಂತಂದ್ರೆ ಒಂದು ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣ ದರ ಹೆಚ್ಚಾಗುತ್ತೆ. ಎರಡು ತಾಪಮಾನ ಹೆಚ್ಚಾದಂತೆ ಬಾಷ್ಪೀಕರಣ ದರ ಹೆಚ್ಚಾಗುತ್ತೆ. ಆರ್ದ್ರತೆ ಹೆಚ್ಚಾದಂತೆ ಬಾಷ್ಪೀಕರಣ ದರ ಕಡಿಮೆಯಾಗುತ್ತದೆ. ಗಾಳಿಯ ವೇಗ ಹೆಚ್ಚಾದಂತೆ ಬಾಷ್ಪೀಕರಣ ದರ ಕೂಡ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗುತ್ತೆ. ಇನ್ನು ಲಾಸ್ಟ್ ನೋಡೋದಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಕನ್ವರ್ಟ್, ಏನು ರಿಲೇಷನ್ ಇದೆ ಇವಾಗ ಯಾವುದು ಅಂತಂದ್ರೆ ಸೆಲ್ಸಿಯಸ್ಗೂ ಮತ್ತು ಕೆಲ್ವಿನ್ಗೂ ಇರ್ತಕ್ಕಂಥ ರಿಲೇಷನ್ ಏನು? ಸಿಂಪಲ್ ಸ್ನೇಹಿತರೆ, 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್. ನಾವು ಯಾವುದಾದ್ರೂ ವಸ್ತುವನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಕೆಲ್ವಿನ್ ಟು ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡಬೇಕಾಗಿದೆ. ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಕೆಲ್ವಿನ್ ಅನ್ನೋದು ಪರಿವರ್ತನೆ ಮಾಡಬೇಕು. ಕೆಲ್ವಿನ್ ಕೊಟ್ಟಿದ್ದಾರೆ, ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡಬೇಕು. ಹಾಗಾದ್ರೆ ನಾವು ಒಂದು ಪಾಯಿಂಟ್ ಅನ್ನು ತಗೊಳ್ಳೋಣ. 0 ಡಿಗ್ರಿ ಅಂತಂದ್ರೆ ಎಷ್ಟು ಅಂತಂದ್ರೆ 273 ಕೆಲ್ವಿನ್. ಹಾಗಾದ್ರೆ ನಮಗೆ ಕೆಲ್ವಿನ್ ಅನ್ನ ನೀರಿನ ಕುದಿಯುವ ಬಿಂದು ಎಷ್ಟು ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಂಟಿಗ್ರೇಡ್. ಇದನ್ನ ಕೆಲ್ವಿನ್ ಅಲ್ಲಿ ಹೇಳಿ ಅಂತಂದಾಗ ನಾವು ಕೆಲ್ವಿನ್ ಬೇಕಾಗಿದೆ. ಕೆಲ್ವಿನ್ ಅಂತಂದ್ರೆ ಆಗ ಏನ್ ಮಾಡಬೇಕು? 273 ಪ್ಲಸ್ ಸಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಕೆಲ್ವಿನ್ ಅಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ 273 ಪ್ಲಸ್ ಸಿ ಎಷ್ಟು ಕೊಟ್ಟಿದ್ದಾರೆ ಅವರು? 100 ಡಿಗ್ರಿ ಸೆಂಟಿಗ್ರೇಡ್. ಹಾಗಾದ್ರೆ ಕೆ ಇಸ್ ಈಕ್ವಲ್ ಟು 273 ಪ್ಲಸ್ 100 ಎಷ್ಟಾಗುತ್ತೆ ಅಂದ್ರೆ 373 ಕೆಲ್ವಿನ್ ಆಗುತ್ತೆ. ಸೆಲ್ಸಿಯಸ್ ಅಲ್ಲಿ ಹೇಳಿದಾಗ 100 ಡಿಗ್ರಿ ಆಯ್ತು, ಕೆಲ್ವಿನ್ ಅಲ್ಲಿ ಹೇಳಿದಾಗ 373 ಕೆಲ್ವಿನ್ ಆಗುತ್ತೆ. ಸಿಂಪಲ್. ಇದನ್ನೇ ನಾವು ಏನಾದರೂ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ, ಕೆಲ್ವಿನ್ ಕೊಟ್ಟಾಗ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಅಂತಂದ್ರೆ -273 ಒಳಗಡೆ ಅದು ಕೊಟ್ಟಿರ್ತಕ್ಕಂಥ ಸೆಲ್ಸಿಯಸ್ ಅನ್ನ ಮೈನಸ್ ಮಾಡಿದಾಗ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ 273 ಮೈನಸ್ ಕೆ ಇಸ್ ಈಕ್ವಲ್ ಟು ಸಿ. ಇದು ಪದವನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಸಿಂಪಲ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇವುಗಳನ್ನ ಪರಿವರ್ತನೆ ಮಾಡ್ತಾ ಬಿಡಿಸಬಹುದು. ನಾವು ಇದನ್ನು ಒಂದು ಸಂಬಂಧವನ್ನ ಫೈಂಡ್ ಔಟ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಉಳಿದಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಈ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥ ಮೊದಲನೇ ಚಾಪ್ಟರ್ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಏನಿದಾವೆ ಪ್ರತಿಯೊಂದು ಪಾಯಿಂಟ್ ಗಳನ್ನು ನಾನು ಎಲ್ಲಾ ಪಾಯಿಂಟ್ ಗಳನ್ನ ಚರ್ಚೆಯನ್ನ ಮಾಡಿದ್ದೀನಿ. ಅದರ ಹಿಂದಿನ 2 ವಿಡಿಯೋಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಯಾರಾದ್ರೂ ಆ ವಿಡಿಯೋಸ್ ಗಳನ್ನ ನೋಡಿದ್ನ ಅಂತಂದ್ರೆ ನಿಮ್ಮೆಲ್ಲ ಸ್ನೇಹಿತ ಬಳಗಕ್ಕೆ ಇದನ್ನ ಶೇರ್ ಮಾಡಿ. ನನ್ನ ಪಾಠಗಳು ನಿಮಗೆ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಕೊಡಿ, ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದ್ದು ಅಂತಂದ್ರೆ ಪ್ರಾಂಪ್ಟ್ ಆಗಿ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಗೆ ತಿದ್ದುಕೊಳ್ಳೋಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸ್ ಅನ್ನು ಮುಗಿಸ್ತೀನಿ. ಮುಂದಿನ ಒಂದು ಪಾಠವನ್ನ ಮತ್ತೆ ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿಯವರೆಗೂ ಆಲ್ ದಿ ಬೆಸ್ಟ್. ಧನ್ಯವಾದ.